ಎಲ್ಲರಿಗೂ ನಮಸ್ಕಾರ. ಸಾರಿ ಡಿವಿಯಾಗಿ ಸ್ಟಾರ್ಟ್ ಆಯಿತು. ಎಲ್ಲರಿಗೂ ನಮಸ್ಕಾರ. ನಾನು ತುಂಬ ಜನಕ್ಕೆ ಇಂಟರ್ವ್ಯೂ ಕೊಡೋಕ್ಕಾಗಿಲ್ಲ ಸಪ್ರೇಟಾಗಿ, ಯಾಕಂದರೆ ಸ್ವಲ್ಪ ನನ್ನ ಹೆಲ್ತ್ ಕಂಡೀಷನ್ ಸ್ವಲ್ಪ ಇದಾಗಿದ್ದರಿಂದ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಒಟ್ಟಿಗೆ ಕರೆದಿದ್ದಕ್ಕೆ ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ಎಲ್ಲನೂ ಒಟ್ಟಿಗೆ ಕರೆದು ಮಾತಾಡೋಣ ಅಂತ ಏನಿತ್ತು. ಬಟ್ ಸಪ್ರೇಟಾಗಿ ಕೊಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಯಾರು ವಿನೋದ ಪಡಬೇಕಾಗಿಲ್ಲ. ಚೂರು ಟ್ರೀಟ್ಮೆಂಟ್ ಆಗ್ತಿದ್ದಂಗೆ ನಾನು ಎಲ್ಲರನ್ನೂ ತಿರ್ಗಾ ಸೋಲೋನ ಮಾಡ್ತೀನಿ ನಾನು. ಸೊ ಅದರಿಂದ ನಮ್ಮೆಲ್ರಿಗೂ ಕರೆದು ಒಟ್ಟಿಗೆ ಮಾತಾಡ್ಬಿಡೋಣ. ಬೇರೆ ರಣಗಳು 15ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ನೀವೇನೋ ಈಗ ಕ್ವಶನ್ ಕೇಳೋಣ ಕೇಳ್ಬೋದು. ಶಿವಣ್ಣ, ಮಧು. ಹಾಯ್ ಮಧು. ಸರ್, ಮಫ್ತಿ ಬಂದು ಆಲ್ಮೋಸ್ಟ್ 7 years ಆಗಿದೆ. ಆ ಸಿನಿಮಾ ಕನ್ನಡ ಇಂಡಸ್ಟ್ರಿಲಿ ಒಂದು ಚೇಂಜಸ್ನ ತಂದಿದ್ದಂಥ ಒಂದು ಸಿನಿಮಾ. ಅದು ಸಿನಿಮಾಟೋಗ್ರಫಿ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು. ನಾವು ಪ್ರೀಕ್ವೆಲ್ ಆರ್ ಸೀಕ್ವೆಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. 7 ವರ್ಷ ಲೇಟ್ ಆಗೋದಕ್ಕೆ ಏನು ಕಾರಣ ಇರ್ಬೋದು? ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಮಾಡಬೇಕಂತ ಅನ್ಕೊಂಡಿದ್ದೆ ಅವಾಗಲೇ. ಅದೊಂದು ಮುರಳಿ ನಮ್ದು ಒಂದು ಸೀನ್ ಇತ್ತು, ಐ ಥಿಂಕ್ ಒಂದು ಡ್ರಿಂಕಿಂಗ್ ಸೀನ್ ತೆಗೆದು ಜ್ಞಾಪಕಗಳು ಗೊತ್ತಿಲ್ಲ. ಡ್ರಿಂಕಿಂಗ್ ಸೀನ್ಲಿ ಒಂದು ವಿಷಯ ಬಂದಾಗ ಹೇಳಿದೆ, ಈ ಕ್ಯಾರೆಕ್ಟರ್ನ ನೀವು ಈ ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅಂತ ತಕ್ಷಣ ಪ್ರೀಕ್ವೆಲ್ ಮಾಡೋಣ ಸರ್ ಅಂತಾನೆ. ಅವಾಗಿಂದ ಆಲ್ಮೋಸ್ಟ್ ಒಂದು 30-40% ಅಲ್ಲೇ ಮಾತಾಡ್ಕೊಂಡಿದ್ದು, ಏನೇನು ಬರ್ಬೋದು, ಯಾವ್ಯಾವ ರೀತಿ ಬರ್ಬೋದು. ಇನ್ನು 70% ನೆಕ್ಸ್ಟು ನರ್ತನ ಆಡಪ್ ಮಾಡಿರೋದು. ಬಟ್ ಲೇಟ್ ಆಗೋದಕ್ಕೆ ನಿಮಗೂ ಗೊತ್ತು, ಮಿಡಲ್ ಅವರು ಒಂದು ಎಷ್ಟು ಸಿನಿಮಾ ಮಾಡಬೇಕು ಅಂತ ಇದಾಯ್ತು. ಓಕೆ ಮಾಡಬೇಕು, ಇವಾಗ ಅವಾಗ ಆಗುತ್ತೆ ಪಾಪ ಅವ್ರು ವೆಯ್ಟ್ ಮಾಡಿದ್ರು. ಬಟ್ ಅದಾದ್ಮೇಲೆ ಏನು ಕಾರಣ ಅಂತ ನನಗೂ ಗೊತ್ತಾಗಿಲ್ಲ. ಅದಾದಮೇಲೆ ನಮ್ಮ ಪ್ರೊಡಕ್ಷನ್ ನಮ್ಮ ಪ್ರೊಡಕ್ಷನ್ ಮಾಡಬೇಕಂತ ಅವಾಗಿಂದ ಇತ್ತು. ಅದಕ್ಕೆ ಜನವ್ರಿಗೆ ಹೇಳಿ ನಾವು ಟೈಟಲ್ ರಿಜಿಸ್ಟ್ರೇಷನ್ ಮಾಡಿದ್ದು ಮ್ಯಾರಿಚನಗರ ಅಂತ. ಸೊ ಅದರಿಂದ ಕೋವಿಡ್ ಆಯಿತು. ಕೋವಿಡ್ ಆಗ್ತಿದ್ದಂಗೆ ಇನ್ನೊಂದು ಸ್ಟಾರ್ಟ್ ಆಗಿಬಿಡುತ್ತೆ ಸರ್ ಅಂತ ಹಂಗೆ ಹಿಂಗೆ ಆಯ್ತಿತ್ತು. ಆಮೇಲೆ ಲಾಸ್ಟ್ಲಿ ಈಗ ನಮ್ಮ ಜೊತೆ ಮಾಡಬೇಕಾಗಿತ್ತು ಅಷ್ಟೇ. ಅವ್ರು ಹಣೆ ಬರ್ದಿದ್ದು 2ನೇ ಫಿಲ್ಮ್ ನಮ್ಮ ಜೊತೆ ಇರಬೇಕಾಗಿತ್ತು ಅಂತ ಕಾಣುತ್ತೆ ಬಂದಿದೆ. ಶಿವಣ್ಣ, ನಿಮ್ಮ ಸಿನಿಮಾಗಳಲ್ಲಿ ನಿಮ್ಗೆ ಏನು ಟೈಟಲ್ ರೋಲ್ ಇರುತ್ತೆ ಅದೇ ಒಂದು ಸಿನಿಮಾ ಆಗ್ತಾ ಇರೋದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ? ಯಾಕಂದ್ರೆ ಈಗ ಗೋಸ್ಟ್ ಸಿನಿಮಾದಲ್ಲಿ ದಳವಾಯಿ ಕೂಡ ನೆಕ್ಸ್ಟ್ ಸಿನಿಮಾ ಆಗ್ತಿರ್ತಕ್ಕಂಥದ್ದು, ಮಫ್ತಿಯಲ್ಲಿ ಬೈರ್ತಿರನ್ಗಲ್ಲಿ ಈಗ ಸಿನಿಮಾ ಆಗ್ತಾ ಇರ್ತಕ್ಕಂಥ ಒಂದೊಂದ್ಸತಿ ಪಾತ್ರಗಳಿದು ಅಟ್ರಾಕ್ಟ್ ಆಗ್ಬಿಟ್ಟಿರೋದು 100% ಅದೊಂದು ಅದಕ್ಕೆ ಒಂದು ಬ್ಯಾಕ್ ಸ್ಟೋರಿ ಇದ್ದೇ ಇರುತ್ತೆ. ಏನಾದ್ರು ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಯ್ತು ಆ ಕ್ಯಾರೆಕ್ಟರ್. ಯಾಕಂದ್ರೆ ನೀವು ಇದು ಮಫ್ತಿಲಿ ಬಂದಾಗ ಆ ಕ್ಯಾರೆಕ್ಟರ್ ಬರೀ ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿ ಇಂಟರ್ವ್ಯೂಲ್ಲಿ ಬರ್ತಾರೆ. ಇಂಟರ್ವ್ಯೂಲ್ಲಿ ಬಂದಾಗ ಆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಆಲ್ರೆಡಿ ಬೆಳೆದು ನಿಂತ ಒಂದು ಬೈರ್ತಿರನ್ಗಲ್ಲು. ಬಟ್ ಇವನು ಬೆಳೆಯೋಕ್ಕೆ ಕಾರಣ ಏನು, ವಾಟ್ ಇಸ್ ದ ಬ್ಯಾಕ್ ರೀಸನ್ ಏನು, ಏನು ಡೀಟೇಲಿಟಿ ಏನು ಅವ್ನು ಮುಂದೆ. ಸುಮ್ಮನೆ ಬೆಳೆಯೋಕ್ಕಾಗಲ್ಲ ಒಬ್ಬ ಮನುಷ್ಯ. ಸೊ ಅವ್ನ ಬೆಳವಣಿಗೆ ಒಂದು ಯಾವ ರೀತಿ ಬರ್ಬೋದು ಅನ್ನೋದನ್ನ ನರ್ತನ ಒಂದು ಲೈನ್ ಮಾಡಿ ಫಸ್ಟು ಸ್ಮಾಲ್ ಸೀನ್ಸ್ ಎಲ್ಲ ಆಲ್ರೆಡಿ ಅನ್ಕೊಂಡಿದ್ದು. ಚಿಕ್ಕ ವಯಸ್ಸು ಸೀನ್ ಇರ್ಬೋದು, ಅದರ್ವೈಸ್ ಸಮ್ ಸೀನ್ಸ್ ಸೆಕೆಂಡ್ ಹಾಫ್ಲಿ ಇರ್ಬೋದು, ಇಲ್ಲ ಕನೆಕ್ಟಿವಿಟಿ ಸೀನ್ಸ್ ಇರ್ಬೋದು, ಅದೆಲ್ಲ ಒಂದಿತ್ತು ರೆಡಿ ಆಗಿತ್ತು. ನೆಕ್ಸ್ಟು ಹೆಂಗೆ ಬರ್ತಾನೆ, ಯಾವ ವೇಸ್ ಲಾಯರ್ ಅಂತ ಒಂದು ಗೆಟಪ್ ತೋರಿಸ್ತೀನಿ, ಲಾಯರ್ ಗೆಟಪ್. ನೆಕ್ಸ್ಟ್ ಇದು ಎಲ್ಲಾದ್ರಲ್ಲೂ ಬ್ಲ್ಯಾಕ್ ಆಗಿ ಹೊರತು ಬ್ಲ್ಯಾಕಿಂದ ಬೇರೆ ಕಲರ್ ಚೇಂಜ್ ಆಗುತ್ತೆ. ಮಿಡಲ್ ಒಂದು ಸ್ಮಾಲ್ ಟ್ರಾನ್ಸಿಷನ್ ಥರ ಬರುತ್ತೆ, ಬಂದು ಇಟ್ ಚೇಂಜಸ್ ಇಂಟು ಟೈಟಲ್ ಟ್ರ್ಯಾಕ್ ಅಂದರೆ ಬೈರ್ತಿರನ್ಗಲ ಸಾಂಗ್, ಅದ್ರ ಪ್ರಕಾರ ಒಂದು ಚೇಂಜಸ್ ಬರುತ್ತೆ. ನಿಮ್ಮ ಮತ್ತೆ ಛಾಯಾ ಸಿಂಗ್ ಅವರ ಕಾಂಬಿನೇಷನ್ ಬಗ್ಗೆ ಮಾತಾಡೋದಾದ್ರೆ, ಅವರು ನಿಮ್ಮ ಜೊತೆ ಈ ಹಿಂದೇನೋ ಕೆಲಸ ಮಾಡಿದ್ರು ರೋಡಿ ಅಳಿಯ ಸಿನಿಮಾದಲ್ಲೆಲ್ಲಾನು. ಸೊ ಅವರು ಆಲ್ಮೋಸ್ಟ್ ಅಲ್ಲಿ 25 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ಬಟ್ ಮತ್ತೆ ಈ ಸಿನಿಮಾ ಮೂಲಕ ಅಥವಾ ಮಫ್ತಿ ಮೂಲಕ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡಿರ್ತಕ್ಕಂಥದ್ದು, ಬೇರೆ ಭಾಷೆಗಳಲ್ಲಿ ಬ್ಯುಸಿ ಆಗಿದ್ರು. ಐ ಥಿಂಕ್ ವಂಡರ್ಫುಲ್ ಆಕ್ಟರ್, ತುಂಬ ಡೆಡಿಕೇಟೆಡ್. ಆಮೇಲೆ ಏನು ಮಾಡಬೇಕು, ಒಂದು ಸಟ್ಲಿಟಿ ಇರುತ್ತೆ ಆ್ಯಕ್ಷನ್ ಮಾಡಬೇಕು. ಸೊ ಸಟ್ಲಾಗಿರ್ಬೇಕೇನಾಗುತ್ತೆ ಅಂದರೆ ಆ ಒಂದು ಏನಂತೀವಿ ಆ ರಿಲೇಷನ್ಶಿಪ್ ಇದೆಯಲ್ಲ, ಒಂದು ಬ್ರದರ್ ಆ್ಯಂಡ್ ಸಿಸ್ಟರ್, ಆ ಬಾಂಧವ್ಯ ಒಂದೊಂದ್ಸತಿ ತುಂಬ ಮಾತಾಡೋರು ಇರ್ತಾರೆ, ಮಾತಾಡ್ದವ್ರು ಇರ್ತಾರೆ. ಬಟ್ ಆ ಸಿನಿಮಾದಲ್ಲಿ ಮಾತುಗಳು ಕಮ್ಮಿ, ಬೇಸಿಕ್ ಆಗಿ ಇರಿಬ್ರು ಮಾತಾಡ್ತಾರೆ. ಯಾಕಂದ್ರೆ ಯಾತಿಕ್ ಹಂಗಾಗುತ್ತೆ ಅನ್ನೋದು ನೀವು ಸಿನಿಮಾ ಬಂದು ನೋಡಿದಾಗ ಬೈರ್ತಿರನ್ಗಲ್ಲಿ ಕ್ಲಾರಿಟಿ ಕೊಡುತ್ತೇನೆ. ವೈ ದಟ್ ಲೆಟ್ಸ್ ಟಾಕ್, ಯಾತಿಕ್ಕೆ ಏನಾಯ್ತು ಅಂದ್ರೆ ಫಸ್ಟಿಂದ ಅವನು ಸ್ಯಾಕ್ರಿಫೈಸ್ ಅಂತಾರೆ. ಅಂದ್ರೆ ಒಂದು ಅಂಬಿಷನ್ನ ಕಟ್ಕೋಬೇಕಾದ್ರೆ ಸ್ಯಾಕ್ರಿಫೈಸಸ್ ಇದೆ. ಆ ಸ್ಯಾಕ್ರಿಫೈಸ್ ಬಂದ್ಬಿಟ್ಟು ಲವ್ಲಿ ಇರ್ಬೋದು, ಇಲ್ಲ ಅವ್ನು ಮಾಡೋಂಥ ಕೆಲಸದಲ್ಲಿ ಇರ್ಬೋದು. ಏನೇನು ಸ್ಯಾಕ್ರಿಫೈಸ್ ಮಾಡ್ತಾನೆ, ಯಾವ ರಿಲೇಶನ್ಶಿಪ್ನ ಸ್ಯಾಕ್ರಿಫೈಸ್ ಮಾಡ್ತಾನೆ, ಯಾತಿಕ್ ಮಾಡ್ತಾನೆ, ಆ ಸ್ಯಾಕ್ರಿಫೈಸ್ ಬರುತ್ತಾ ಅನ್ನೋ ರೀತಿಯಲ್ಲಿ ಈ ಸಬ್ಜೆಕ್ಟ್ ಮೂವ್ ಆಗುತ್ತೆ ಆ್ಯಕ್ಚುಲಾಗಿ. ಸೊ ಅದು ನೋಡೋಕ್ಕೋದ್ರೆ ಶ್ರೇಯಾ ಸಿಂಗ್ ಅವ್ರ ಪಾತ್ರ ಆಗಲಿ ತುಂಬ ಜಾಸ್ತಿ ಮಾತಾಡ್ತಾ ಇದ್ರೆ ಭಾವನೆಗಳು ತುಂಬ ಇದೆ.
ಗೀತಾ ಮ್ಯಾಮ್, ಶಿವಣ್ಣ ಅವ್ರ ಜೊತೆಗೆ 2ನೇ ಸಿನಿಮಾ ಮಾಡಿದ್ದೀರಾ. ಸೊ ಯಾಕೆ 2ನೇ ಸಿನಿಮಾ ಶಿವಣ್ಣ ಅವ್ರ ಜೊತೆಗೆ ಮಾಡಬೇಕು ಅಂತ ಅನ್ನಿಸ್ತು? ಮತ್ತು ಆ್ಯಕ್ಟರ್ ಪ್ರೊಡ್ಯೂಸರ್ ರಿಲೇಷನ್ಶಿಪ್ ಹೇಗಿತ್ತು ನಿಮ್ಮದು ಅಂತ? ಫಸ್ಟ್ ಫಿಲಿಮ್ನ ನನ್ನ ಜೊತೆಗೆ ಇದ್ದೀನಲ್ಲ, ಸೊ ಇವಾಗ ಮಾಡ್ತಾ ಇರೋದಲ್ಲ, ಆವಾಗಿಂದ ಮಧುಸೂದನ್ ನೋ ಚೇಂಜ್ ಅಟ್ ಆಲ್, ಏನೂ ಚೇಂಜ್ ಅನಿಸಲ್ಲ. ಒಂದಂದರೆ ಪ್ರೊಡಕ್ಷನ್ ಅಂದರೆ ಹೆಂಗೆ ನೋಡ್ಕೋಬೇಕು ಏನು ಅಂತ ಹೇಳ್ಬಿಟ್ಟು ನನಗಿನ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಸೊ ಅಲ್ಲಿದ್ದ ಫುಲ್ ಟೈಮ್ ನೋಡ್ತಾರಲ್ಲ ಅದೆಲ್ಲ, ಸೊ ಗೈಡ್ ಮಾಡಿದ್ದಾರೆ, ನನಗೆ ಪೂರ್ತಿ ಗೈಡ್ ಮಾಡಿದ್ದಾರೆ. ಸೊ ಐ ಆಮ್ ಏಬಲ್ ಟು ಡೂ ಇಟ್. ಇಲ್ಲಿವರೆಗೂ ಇಷ್ಟು ದೊಡ್ಡ ಫಿಲಮ್ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಆದರೆ ಅದು ಬಿಕಾಸ್ ಹಿ ವಾಸ್ ಎಕ್ಸ್ಪ್ಲೈನಿಂಗ್. ಆ್ಯಂಡ್ ನನ್ನ ಮಗಳು ನಿವೇದಿತಾ, ಇವಾಗ ಈ ಸೋಷಿಯಲ್ ಮೀಡಿಯಾ ಇವೆಲ್ಲ ನನಗೆ ತುಂಬ ಹೊಸದು, ಇದು ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ. ಸೊ ಅವಳು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾಳೆ, ಜೊತೆಗೆ ಹ್ಯಾಂಡಲ್ ಮಾಡ್ತಾಳೆ. ಸೊ ಇಟ್ಸ್ ಈಸಿ, ಇಟ್ಸ್ ಬಿಕಮ್ ಈಸಿ ಅಷ್ಟೇ. ಶಿವಣ್ಣ, ರಂಗನಾಥ್ ಅಂತ ನಮ್ಮ KF5ಇಂದ. ಅಣ್ಣ, ಇವಾಗ ಮಲ್ಟಿ ಸ್ಟಾರರ್ ಎರಾ ಅಂತ ನಡೀತಾ ಇದೆ ಅಣ್ಣ. ಲೈಕ್ ಒಂದು ಮೂವಿನಲ್ಲಿ ಮಲ್ಟಿಪಲ್ ಸ್ಟಾರ್ಸ್ಗಳೆಲ್ಲ ಬಂದು ಆ್ಯಕ್ಟ್ ಮಾಡ್ತಾರೆ ಅಂತ ಒಂದು ಎರಾ ಇವಾಗ. ಈ ಮೂವಿನಲ್ಲಿ ಒಂದು ಎಕ್ಸೈಟಿಂಗ್ ಎಲಿಮೆಂಟ್ ಆಗಿ ಗಣ ಮಫ್ತಿಯ ಗಣ ಅವ್ರನ್ನ ನಾವೇನಾದ್ರು ನೋಡ್ಬೋದಾ ಶಿವಣ್ಣ? ಇದರಲ್ಲಿ ಬರಲ್ಲ, ಸೀಕ್ವೆಲ್ಲಿ ಬರ್ತಾರೆ, ಯಾಕೆ ಇದರಲ್ಲಿ ಬರಲ್ಲ, ಯಾಕಂದ್ರೆ ಇದು ಮುಗಿದಾದ್ಮೇಲೆ ಅವ್ರು ಬಂದು ಈ ಕಮ್ಸ್ ಇನ್ ಟ್ರೀಸ್ ಆಫ್ ಭಾರತೀಯ. ಬಿಕಾಸ್ ಟ್ರೈಲರ್ನಲ್ಲಿ ಒಂದು ಪೊಲೀಸ್ ಬ್ಯಾಕ್ ಶಾಟ್ ಅಲ್ಲಿ ಒಬ್ರು ನಡ್ಕೊಂಡು ಹೋಗೋದು ಕಾಣಿಸುತ್ತೆ, ಬಟ್ ಆದ್ರೆ ಯಾರು ಅಂತ ಕ್ಲಾರಿಟಿ ಇರೋದಿಲ್ಲ. ಹಾಗಾಗಿ ಇಲ್ಲ ಹಂಗೇನ ಸಸ್ಪೆನ್ಸ್ ಏನಿಲ್ಲ ಅದರಲ್ಲಿ. ಶಿವಣ್ಣ, ಮಫ್ತಿ ಸಿನಿಮಾ ಒಂದು 6-7 ವರ್ಷಗಳಾದ್ರೂ ಸಹ ಅವತ್ತಿಂದ ನರ್ತನ್ ಅವರು ಬೇರೆ ಯಾವ ಸಿನಿಮಾನು ಡೈರೆಕ್ಷನ್ ಮಾಡಲಿಲ್ಲ. ಮಿಡ್ಲಲ್ಲಿ ಯಾವುದೋ ಒಂದು ಮಾಡಬೇಕಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಸೊ ಇಷ್ಟು ವರ್ಷಗಳ ನಂತರ ಎಗೈನ್ ಅವರು ನಿಮ್ಮ ಜೊತೆನೆ ರಿಯುನೈಟ್ ಆಗಿರ್ತಕ್ಕಂಥದ್ದು, ನಿಮ್ಮ ಹೋಮ್ ಪ್ರೊಡಕ್ಷನ್ ಅಲ್ಲಿ ಮಾಡ್ತಿರ್ತಕ್ಕಂಥದ್ದು. ಆಸ್ ಅ ಟೆಕ್ನಿಷಿಯನ್ ಆಗಿ ಅವ್ರ ಬಗ್ಗೆ ಒಂದಷ್ಟು ಸೂಕ್ಷ್ಮವಾಗಿ ಹೇಳೋದಾದ್ರೆ? ಇಲ್ಲ, ಟೆಕ್ನಿಷಿಯನ್ ಅವನು ಆಲ್ರೆಡಿ ನರ್ತನ್ ಐ ಥಿಂಕ್ ಈಸ್ ಅ ಗುಡ್ ಟೆಕ್ನಿಷಿಯನ್. ಯಾಕಂದ್ರೆ ಪಿಕ್ಚರ್ಗಳು ಮಾಡದೇ ಇರ್ಬೋದು, ಒಂದೊಂದ್ಸತಿ ಆಗುತ್ತೆ ಆ ಥರ. ಬಟ್ ಏನು ಹೇಳ್ಬೇಕಂತ ಹೊರಟಿದ್ದೀನಿ ಅದು ತುಂಬ ಕ್ಲಾರಿಟಿ ಇದೆ. ಏನು ಮಾಡ್ಬೇಕಂದ್ರೂ ಕನೆಕ್ಟಿವಿಟಿ ಬಿಟ್ಕೊಡಲ್ಲ. ಮಫ್ತಿ ನೀವೇನು ನೋಡ್ತೀರಾ, ಸಮ್ ಕನೆಕ್ಟಿವಿಟಿ ಸೀನ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ. ಐ ಥಿಂಕ್ ಟ್ರೈಲರ್ಲಿ ನೀವು ನೋಡಿರ್ಬೋದು, ಏನು ಬ್ಲಡ್ ಶೆಡ್ ಆಗುತ್ತೆ ಅದ್ರ ಮೇಲೆ, ನ್ಯಾಯಮೂರ್ತಿ ಇದು ಗೊಂಬೆ ಮೇಲೆ. ಸೊ ಸೇಮ್ ಥಿಂಗ್ ನೀವು ಇದ್ರಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಮಫ್ತಿಲಿ ಅವನ ಮೇಲೆ ಬ್ಲಡ್ ಶೆಡ್ ಆಗುತ್ತೆ. ಅಂದರೆ ದಟ್ ಕನೆಕ್ಟಿವಿಟಿ ಆಫ್ ದಟ್ ಸೀನ್ ಆಲ್ವೇಸ್ ಗಿವ್ಸ್ ಒನ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಯಾವಾಗಲೂ. ಯಾಕಂದ್ರೆ ಅದಕ್ಕೆ ಅವನು ದಾರ ಬರ್ತಾನೆ, ಅದೇ ನ್ಯಾಯದಲ್ಲಿ ಅವನು ಇರ್ತಾನೆ. ಅದಕ್ಕೆ ಅಂದರೆ ನ್ಯಾಯಕ್ಕೆ ಬ್ಲಡ್ ಹೊಡೆದಂಗೆ ಆಯ್ತು ಅಂತ. ಅಂದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಿಂಬಾಲಿಕ್ ಆಗಿ ಏನು ಹೇಳಕ್ಕೆ ಹೊರಟಿದ್ದೀರಿ ಅಂತ. ಅದು ಸಾಕಷ್ಟು ಏನು ಮೊಮೆಂಟಮ್ ಇದೆ ಅದೆಲ್ಲ. ಆ್ಯಂಡ್ ನಂಬರ್ ಆಫ್ ಸೀನ್ಸ್ ಅದೇ. ಅದರಲ್ಲಿ ಕೈ ತೋರಿಸಿದ್ದೀವಿ, ಬರೀ ಕೈ, ಇದರಲ್ಲಿ ಬೇರೆ ಥರ ತೋರಿಸಿದ್ದೀವಿ. ಒಂದು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಅಂದರೆ ಒಂದು ಅವನು ಆ ರೀತಿ ಬೆಳೆದಿದ್ದಕ್ಕೆ ಆ ರಾಕ್ಷಸತನ ಏನಿದೆ ಅದನ್ನು ತೋರಿಸ್ತಾನೆ. ಜೊತೆಲಿ ಆ ರಾಕ್ಷಸತನದ ಒಳಗಡೆ ಒಬ್ಬ 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 ಒಳ್ಳೆ ಮನಸ್ಸಿನ ವ್ಯಕ್ತಿನೂ ಇದ್ದಾನೆ ಅಂತ ತೋರಿಸಿದೆ. ಶಿವಣ್ಣ, ಮಫ್ತಿಯಲ್ಲಿ ನಿಮ್ಮ ಸೈಲೆನ್ಸ್ ಕೂಡ ಒಂದು ವೆಪನ್ ಆಗಿತ್ತು. ಬಟ್ ಇದು ಪ್ರೀಕ್ವೆಲ್ ಆಗಿರೋದ್ರಿಂದ ಇಲ್ಲಿ ಆ ಸೈಲೆನ್ಸ್ ಹಿಂದಿನ ಅಸಲಿ ಕತೆ ಏನು ಅನ್ನೋದ್ರ ಜೊತೆಗೆ ನಿಮ್ಮ ವೃತ್ತಿ ಕೂಡ ಮಾತಾಡುವಂತಿದೆ, ಕೋರ್ಟ್ ಡ್ರಾಮಾ. ಸೊ ಕೋರ್ಟ್ ಬಗ್ಗೆ ಮತ್ತೆ ವೆಪನ್ ಬಗ್ಗೆ ಮಾತಾಡೋದು. ಕೋರ್ಟ್ಲು ಏನು ವೆಪನ್ ಯೂಸ್ ಮಾಡ್ತಾನೆ ಅದೇ ಥರನೇ. ಅಂದರೆ ಅವ್ನು ಮಾತಾಡೋ ವೆಪನ್ ಇದೆಲ್ಲ ಭಾಳ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾನೆ, ಎಲ್ಲೂ ಡ್ರ್ಯಾಗಿಂಗ್ ಇರಲ್ಲ. ವಾಟ್ ಹ್ಯಾಸ್ ಟು ಬಿ ಟೋಲ್ಡ್ and what judge has to take and what judgment has to be given, how it comes, how the system works ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಈಗ ಸಿಸ್ಟಮ್ ಎಲ್ಲ ಫೇಲ್ ಆದಾಗಲೇ ಇದೆಲ್ಲ ಆಗೋದು. ಸೊ ಇಟ್ಸ್ ಫೈಟಿಂಗ್ ಅಗೇನ್ಸ್ಟ್ ದ ಸಿಸ್ಟಮ್ ಅಷ್ಟೇ, ಬಿಕಾಸ್ ಈಸ್ ಇನ್ ದ ಸಿಸ್ಟಮ್. ಬಟ್ ಅವ್ನು ಫಸ್ಟ್ ಚಿಕ್ಕ ವಯಸ್ಸಿಂದ ಯಾವ ಸಿಸ್ಟಮ್ಲಿ ಇದ್ದ, ಯಾವ ಸಿಸ್ಟಮ್ಗೆ ಹೋಗ್ತಾನೆ, ಯಾತಿಗೋಸ್ಕರ ಲಾಟ್ ಆಫ್ ಥಿಂಗ್ಸ್ ಅದೇ. ಇದೇನಂತ ನಾನು ಹೇಳ್ಬಿಟ್ರೆ ಕತೆ, ನೀವು ಇವಾಗ ಕತೆ ಕೇಳ್ಬಿಟ್ರೆ ಸ್ಟ್ರೈಟಾಗಿ ಹಾಕೊಂಡು ಹೊಡೆದ್ಬಿಡ್ಬೋದು, ಆಮೇಲೆ ಪಿಕ್ಚರ್ ನೋಡೋದು ಬೇಡ ಅಂತ ನಾ ಹೇಳಿ ಸ್ಲೋವಾಗಿ ಹಂಗೆ ಓಪನ್ ಮಾಡ್ತಾರೆ. ನಾನು ಮೂಡ್ಲಿ ಹೇಳ್ಬಿಡ್ತೀನಿ, ಅದಕ್ಕೆ ಬೇಡ ಸುಮ್ಮನೆ ಅವ್ರಿಗೆ. ಬಟ್ ಇದು ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ವೆದರ್ ಯು ಗೆಟ್ ಕನೆಕ್ಟೆಡ್. ಆ್ಯಂಡ್ ಇದು ಪಾತ್ರ ಅಂದರೆ ಯೂಶುವಲ್ ರಿವೆಂಜ್ ಸ್ಟೋರಿ ಅಂತ ಹೇಳ್ಬಿಡ್ಬೋದು. ರಿವೆಂಜ್ ಸ್ಟೋರಿ ಅಲ್ಲ, ರಿವೆಂಜ್ ಅನ್ನೋದಕ್ಕಿಂತ ಒಂದು ಅಂಬಿಷನ್ ಇದೆ, ಒಂದು ಅಂಬಿಷಿಯಸ್ ವ್ಯಕ್ತಿ ಈತ. ಆ ಅಂಬಿಷನ್ ಎಲ್ಲಿಂದ ಬಂತು, ಯಾತಿಗೋಸ್ಕರ ಬಂತು, ಯಾತಿಕವನ್ನ ಮುನ್ನಡೆಸಕ್ಕೆ ಹೋಗ್ತಾರೆ. ಆಮೇಲೆ ತ್ಯಾಗ ಅನ್ನೋದು ಸ್ಯಾಕ್ರಿಫೈಸ್ ಸುಮ್ಮನೆ ಮಾಡೋದಲ್ಲ. ತ್ಯಾಗ ಅದಕ್ಕೊಂದು ಜೆನ್ಯೂನ್ ರೀಸನ್ ಇರಬೇಕು. ಆ ಜೆನ್ಯೂನ್ ರೀಸನ್ ಎಲ್ಲಿದೆ? ಹೀರೋಯಿನ್ ರುಕ್ಮಿಣಿ ವಸಂತ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಅವ್ರು ಬರೋ ಕ್ಯಾರೆಕ್ಟರ್ ಯಾತಿಗೆ ಬರ್ತಾರೆ, ಅವ್ರು ಯಾರು,
ಅವ್ರಿಗೆ ಇವ್ರಿಗೆ ಆಮೇಲೆ ಅದರಲ್ಲಿ ಲಾಟ್ ಆಫ್ ಥಿಂಗ್ಸ್ ವಿಲ್ ಕಮ್ ಟು ನೋ. ಓ ಇದು ಹಿಂಗ ಹಂಗ, ಆಮೇಲೆ ಲಾಸ್ಟ್ ರೌಂಡ್ ಅಪ್ ಮಾಡಬೇಕೆ ವಿಲ್ ನೋ ಹೆಂಗ್ ಸ್ಟಾರ್ಟ್ ಆಗುತ್ತೆ ಪಿಕ್ಚರ್, ಹೆಂಗ್ ಎಂಡ್ ಆಗುತ್ತೆ, ಮಧ್ಯದಲ್ಲಿ ಏನೆಲ್ಲ ಆಗುತ್ತೆ. ಇವ್ರ ಕ್ಯಾರೆಕ್ಟರ್ ಇರ್ಬೋದು, ಯಾರು ನಮ್ಮ ಬಾಬು ರಮ್ಯ ಕ್ಯಾರೆಕ್ಟರ್ ಇರ್ಬೋದು, ಇಲ್ಲಾಂದ್ರೆ ಮಧುಗುರು ಸ್ವಾಮಿ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಆಮೇಲೆ ಇವಾಗ ನ್ಯೂಲಿ ಆಡೆಡ್ ರಾಹುಲ್ ಬೋಸ್ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಆ್ಯಂಡ್ ದೇವರಾಜ್ ಅವ್ರ ಕ್ಯಾರೆಕ್ಟರ್ ಆಲ್ರೆಡಿ ವಾಸ್ ದೇರ್. ಆ್ಯಂಡ್ ಇದರಲ್ಲಿ ಇವರು ಅವಿನಾಶ್ ಅವರು ಬರ್ತಾರೆ, ಆ್ಯಂಡ್ ಶಬೀರ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಆ್ಯಂಡ್ ಒನ್ ಮೋರ್ ಕ್ಯಾರೆಕ್ಟರ್ ಇಸ್ ಗೋಪಾಲ್ ದೇಶಪಾಂಡೆ ಅವರು. ಸಾಕಷ್ಟು ಈಸ್ ಅ ವೆರಿ ಫೈನ್ ಆ್ಯಕ್ಟರ್. ನಾನು ನೋಡಿದ ಪ್ರಕಾರ ಐ ಥಿಂಕ್ ಎಕ್ಸ್ಪೀರಿಯನ್ಸ್ ನೈಸ್ ಆ್ಯಕ್ಟರ್. ತುಂಬ ಚೆನ್ನಾಗಿದೆ, ಭಾಳ ಎಲ್ಲರೂ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಇವತ್ತು ಒಬ್ಬರೇ ಒಂದು ಕಣ್ಣಿಂದ ಒಬ್ಬರು ಮಾತ್ರ ಮಾಡ್ತಾರೆ ಕಣ್ಣಿಲ್ಲ, ಇದ್ರಲ್ಲಿ ಎಲ್ಲರೂ ಕಣ್ಣಿಂದ ಮಾಡಿದ್ದಾರೆ. ಶಿವಣ್ಣ, ಇದು ಆಂಜನೇಯನಿಗೆ ಗದೆ ಹೇಗೋ ಶಿವಣ್ಣಂಗೆ ಲಾಂಗ್ ಹಾಗೇನೆ ಆಯುಧ ಅಂತ ಹೇಳ್ಬೋದು. ಸೊ ಮಫ್ತಿನಲ್ಲಿ ನಾವು ಲಾಸ್ಟ್ವರೆಗೂ ವೆಯ್ಟ್ ಮಾಡಬೇಕಾಯ್ತು. ಅಂದರೆ ನೀವು ಆ ಲಾಂಗ್ ನಿಧಾನಕ್ಕೆ ನಿಮ್ಮ ಹತ್ರ ಬರೋವರೆಗೂ ವೆಯ್ಟ್ ಮಾಡಬೇಕಾಯ್ತು ಆ ಒಂದು ಸೀನ್ಗೋಸ್ಕರ. ಬಿಕಾಸ್ ಥಿಯೇಟರ್ ರೂಫ್ ಕಿತ್ತೋಗೋದೇ ಆ ಒಂದು ಸೀನಿಂದ ಅಣ್ಣ. ಸೊ ಈ ಮೂವಿನಲ್ಲಿ ಆ ಒಂದು ಸೀನನ್ನು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಆ್ಯಕ್ಚುಲಿ ನೋಡಿ, ಸಸ್ಪೆನ್ಸ್ ನೋಡಿದ್ರೆ ಮಜಾ. ಯಾಕಂದ್ರೆ ಇವಾಗ ಹೇಳೋದಕ್ಕಿಂತ ಅವ್ರು ವೆಯ್ಟ್ ಮಾಡೋದಕ್ಕಿಂತ ಬಂದು ನೋಡಿದ್ರೆ ಅವಾಗ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬಿಕಾಸ್ ಲಾಂಗ್ ಅನ್ನೋದು ನನ್ನ ಲೈಫಲ್ಲಿ ಬರೀ ಇಟ್ಸ್ ವೆರಿ ಲಾಂಗ್ ಸ್ಟೋರಿ. ಹಾಗೆ ಅಣ್ಣ, ಎಡಿಟರ್ ಮತ್ತು DOP ಅವ್ರಿಗೆ ಮಫ್ತಿ ಫಿಲಮಲ್ಲಿ ಅವಾರ್ಡ್ ಸಿಕ್ಕಿತ್ತು ಅಣ್ಣ. ಟೆಕ್ನಿಕಲಿ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು ಕೂಡ ಅದ್ಭುತವಾಗಿ ಮೂಡಿ ಬಂದಂಥ ಚಿತ್ರ ಅದು. KGFಗಿಂತ ಮುಂಚೆ ಬಂದಂಥ ಚಿತ್ರ ಈ ರೇಂಜಿಗೆ ಸೌಂಡ್ ಮಾಡಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಮ್ಮ ಇಂಡಸ್ಟ್ರಿನ ಬೇರೆಡೆಗೆ ಕರ್ಕೊಂಡು ಹೋಗ್ಬೇಕು ಅಂತಲೇ ಒಂದು ಲೆಕ್ಕ ಇತ್ತು ಅಣ್ಣ. ಸೊ ಈ ಮೂವಿನಲ್ಲಿ ಏನಾದರೂ ಅವಾರ್ಡ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ? 100% ಡೈರೆಕ್ಟರ್ ಬರಬೇಕು ಆ್ಯಕ್ಚುಲಾಗಿ ನೋಡೋಕ್ಕೋದ್ರೆ. ನನಗೇನು ಅನಿಸುತ್ತೆ, ಸ್ಟ್ರಾಂಗ್ ಫೀಲಿಂಗ್ ಡೈರೆಕ್ಟರ್ ವಿಲ್ ಗೆಟ್ ಅಂತ. ಅಫ್ಕೋರ್ಸ್ ಇವನ್ DOP ಈಕ್ವಲಿ ಹಿ ಹ್ಯಾಸ್ ಬಿಕಮ್ ಅ ಕ್ಯಾರೆಕ್ಟರ್ ಇನ್ ದ ಫಿಲಮ್. DOP ಒಂದು ಕ್ಯಾರೆಕ್ಟರ್ ಆಗ್ಬಿಟ್ಟಿದ್ದಾರೆ ನವೀನ್ ಅವರು. ಆ್ಯಂಡ್ ಅಟ್ ಸೇಮ್ ಟೈಮ್ ಎಡಿಟರು ಅವರಲ್ಲಿರೋ ಒಂದಿದು ರವಿ ಬಸೂರ್. 4 ಜನ ಐ ಥಿಂಕ್ ಮೈನ್ ಪಿಲ್ಲರ್ಸ್. ಗೀತಕ್ಕ, ಪರಭಾಷಾ ಹೀರೋಗಳ ಜೊತೆ ಶಿವಣ್ಣ ಅವ್ರು ಆಕ್ಟ್ ಮಾಡಬೇಕು ಅಂತ ಎಲ್ಲ ಬಯಸ್ತಾ ಇದ್ದಾರೆ. ಇತ್ತೀಚೆಗೆ ನೀವು ತಮಿಳಲ್ಲಿ ಎಲ್ಲ ಮಾಡ್ಕೊಂಡು ತೆಲುಗಲ್ಲಿ ತಮಿಳು ಪ್ರಶಂಸೆ ಮಾಡಿ, ಬಟ್ ನಿಮ್ಮ ಸಿನಿಮಾಗಳಿಗೋಸ್ಕರ ಈಗ ಬಾಲಿವುಡ್ ಆಕ್ಟರ್ಸ್ ಒಬ್ಬರಾಗಿ ಎಂಟ್ರಿ ಆಗ್ತಾ ಇರ್ತಕ್ಕಂಥ ಅಂದರೆ ಗೋಲ್ ಸಿನಿಮಾದಲ್ಲಿ ಅನ್ಕೊಂಡ್ ಕೇಳಿ ಬಂದಿದ್ದು, ಈ ಸಿನಿಮಾದಲ್ಲಿ ರಾಹುಲ್ ಬೋಸ್ ಅವರು. ಐ ಥಿಂಕ್ ರಾಹುಲ್ ಬೋಸ್ ಫ್ಯಾಂಟಾಸ್ಟಿಕ್. ನಂಗೆ ತುಂಬ ಅವಾಗಿಂದ ಮಿಸ್ಟರ್ ಆ್ಯಂಡ್ ಮಿಸಸ್ ಅಯ್ಯರ್ ಅಂತ ಒಂದು ಪಿಕ್ಚರ್ ಬಂದಿದೆ, ಅವ್ರದ್ದು ಓಪನಿಂಗ್ ಫಿಲಮ್ ಒಂದು. ನಂಗೆ ಅವಾಗಿಂದ ಒಂದು ಪರ್ಫಾರ್ಮೆನ್ಸ್ ಆಗಲಿ ಒಂದು ಸಟ್ಲಿಟಿ ಇದೆ, ತುಂಬ ಒಂದು ಇಂಟೆನ್ಸ್ ಆ್ಯಕ್ಟರ್ ಅವರು. ಐ ಥಿಂಕ್ ಈ ಪಿಕ್ಚರ್ಲಿ ತುಂಬ ಇಂಟೆನ್ಸ್ ಮಾಡಿದ್ದಾರೆ. ಅಂದರೆ ಯು ಕ್ಯಾನ್ ನೋ ಅಂದರೆ ಕ್ರಿಯಾಲಿಟಿ ಅಂದರೆ ಹೆಂಗಿರ್ಬೇಕು ಅನ್ನೋದು ನೋಡಿದ್ರೆ ಆ ಮನುಷ್ಯ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೇ. ಬಟ್ ಸಿಂಪಲ್ ನೋಡೋಕೋದ್ರೆ ತುಂಬ ಸಾಫ್ಟ್ ಆಗಿರ್ತಾರೆ, ಬಂದು ಮಾತಾಡೋದಲ್ಲ ಭಾಳ. ಬಟ್ ವೆನ್ ಈ ಗೆಟ್ಸ್ ಇನ್ ಟು ದ ಕ್ಯಾರೆಕ್ಟರ್ ಇಸ್ ವೆರಿ ಗುಡ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಯೂಶ್ವಲಿ ಏನು ಮಾಡ್ತೇವೆ, ಈ ಡೈಲಾಗ್ ಕಷ್ಟ ಹಿಂದಿಲಿ ಹೇಳ್ಬಿಡ್ತೀನಿ ಅಂತ ಇಲ್ಲ, ಆತ ಕನ್ನಡದಲ್ಲೇ ಬರೆದು ಈ ಜಸ್ಟ್ ಟೋಲ್ ಆಲ್ ದ ಡೈಲಾಗ್, ಎಲ್ಲೂ ಮಿಸ್ ಮಾಡಲಿಲ್ಲ. ನಮ್ಗದು ಈಸಿ ಆಯಿತು. ಅದು ಅಪ್ಪಾಜಿ ಅವರು ನಿಮ್ಮದು ಅಡ್ವೊಕೇಟ್ ಇದರಲ್ಲಿರೋದು ಕೋರ್ಟ್ ಡ್ರಾಮಾದು ಮಿಕ್ಸ್ ಮಾಡಿ ಎಡಿಟಿಂಗ್ ಮಾಡಿದ್ದಾರೆ. ಒಂದು ರೀಲ್ ತುಂಬ ಓಡಾಡ್ತಾ ಇದೆ, ಅದ್ರ ಬಗ್ಗೆ ನೋಡಿದೆ ಏನೇನೋ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅದು ಆ್ಯಕ್ಚುಲಿ ಚಲಿಸು ಮಡುಗು ಪಿಕ್ಚರ್ ಇರಬೇಕು. ಶಿವಣ್ಣ, ಇಲ್ಲಿ ಆರ್ಯನ್ ಅಂತ ಅಪ್ಡೇಟ್ ಮಗ ಟೀಮಿಂದ. ಗೀತಾ ಪ್ರೊಡಕ್ಷನಲ್ಲೇ ಈ ಸಿನಿಮಾ ಬರ್ತಾ ಇದೆ. ಸೊ ನೀವು ಆ್ಯಸ್ ಅ ಆ್ಯಕ್ಟರ್ ಆಗಿರ್ತೀರಾ, ಪ್ರೊಡಕ್ಷನ್ ಎಲ್ಲ ಮ್ಯಾಮು ಎಷ್ಟು ಸಪೋರ್ಟ್ ಮಾಡ್ತಾರೆ ನಿಮಗೆ ಆ್ಯಕ್ಟಿಂಗಿಗೆ, ಮತ್ತು ಪ್ರೊಡಕ್ಷನ್ಗೆ ಹೇಗೆ ಹೆಲ್ಪ್ ಮಾಡಿದ್ದಾರೆ ಅಂತ? ಈ ಪ್ರೊಡಕ್ಷನ್ ಹೇಗೆ ಹೆಲ್ಪ್ ಮಾಡಿದ್ರೆ ಅವರೇ ಮೇಯ್ನ್ ಅಲ್ವಾ. ಬರ್ತಾರೆ ಡೈಲಿ ಶೂಟಿಂಗ್ ಬರೋದು. ಯೂಶ್ವಲ್ ಆಗಿ ಶೂಟಿಂಗ್ ತುಂಬ ಕಮ್ಮಿ ಬರೋದು, ಬೇರೆ ಪಿಕ್ಚರ್ ಮಾಡ್ತಾರೆ. ಒಂದು ಶೆಡ್ಯೂಲ್ ಒಂದು 3-4 ಸತಿ ಬಂದರೆ ಹೆಚ್ಚು. ಬಟ್ ವೇದಾಯಿಂದ ಎವ್ರಿ ಡೇ ಬರ್ತಾರೆ, ಸಾಯಂಕಾಲ ಬರ್ತಾರೆ. ಶಿಲ್ ಕಮ್ ಲಂಚ್ ಬ್ರೇಕ್ ಟೈಮ್ಲಿ ಬರ್ತಾರೆ. ಇವಾಗ ನನ್ನ ಜೊತೆ ಮಾರ್ನಿಂಗೇ ಬಂದುಬಿಡ್ತಾರೆ. ಸೊ ಲಾಟ್ ಆಫ್ ಥಿಂಗ್ಸ್ ಬಂದು ಎಲ್ಲ ವರ್ಕ್ ನೋಡ್ಕೋತಾರೆ. ಮಗಳು ಹೆಲ್ಪ್ ಮಾಡ್ತಾಳೆ, ಮ್ಯಾನೇಜರ್ಸ್ಗಳಿದ್ದಾರೆ. ಆ್ಯಂಡ್ ಏನೇ ಬೇಕಂದ್ರೆ ನಡ್ತಾರೆ. ನನ್ನ ಹತ್ರ ಬರಲ್ಲ, ಸ್ಟ್ರೈಟಾಗಿ ಮೇಡಮ್ ಹತ್ರ ಹೊಂಟೋಗ್ತಾರೆ. ಗೀತಕ್ಕ, ನಿಮಗೆ ಶಿವಣ್ಣ ಅವ್ರಿಗೆ ಭೈರತಿ ರಣಗಂಧ ಸಿನಿಮಾದಲ್ಲಿ ಎಷ್ಟು ಸಂಭಾವನೆ ಕೊಟ್ಟಿದ್ದಾರೆ ಅಂತ ಏನಾದ್ರು ಹೇಳ್ಬೋದಾ? ಯಾರು ಪ್ರೊಡ್ಯೂಸರ್ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಲ್ಲ, ಆ್ಯಕ್ಟರು ಹೇಳಲ್ಲ, ನಾನು ಹೇಳಲ್ಲ. ಅಣ್ಣ, ಇಲ್ಲಿ ಶಿವಣ್ಣ, ಇದು ಮೇನ್ ಥಿಯೇಟ್ರಿಗೆ ಎಲ್ಲ ಫ್ಯಾನ್ಸು ಅಂದ್ಕೊಂಡಿದ್ದಾರಂತೆ ಎಲ್ಲ ನಿಮ್ಮ ಗೆಟಪ್ಪಲ್ಲಿ ಬರಬೇಕಂತ.
ಸೊ ಎಲ್ಲಿ ನೋಡಿದ್ರು ಭೈರತಿ ರಣಗಲ್ಲೇ ಇರ್ತಾನೆ ಅವತ್ತು ಥಿಯೇಟ್ರ್ ತುಂಬ. ಅದು ತಿರ್ಗಾ ರಿಪೀಟ್ ಆಗ್ತದೆ ಅಂತ ಕಾಣುತ್ತಮ್ಮ. ಅವಾಗಿಂದ ಆನಂದಿಂದ ಇತ್ತು ಅದು. ಆನಂದ್ ಐ ಥಿಂಕ್ ರಥಸಪ್ತಮಿಯಿಂದ ಅದು ಸ್ಟಾರ್ಟ್ ಆಯ್ತು. ಅದು ಕೆಲವು ಒಂದೊಂದ್ಸತಿ ಒಂದು ಫೇವ್ರೆಟ್ ಶರ್ಟ್ ಅದು ಅಪ್ಪಾಜಿ ಸೀಸನಿಂದ ಸ್ಟಾರ್ಟ್ ಆಯ್ತು. ಅವಾಗಿಂದ ಆ ಕಾಲದಿಂದ ಅಪ್ಪಾಜಿಯವರು ಯಾವ ಒಂದು ಫೇವ್ರೆಟ್ ಡ್ರೆಸ್ ಹಾಕ್ತಾರೋ ಅವ್ರು ಎಲ್ಲಿ ಅಂಗಡಿ ಅಂತ ಬೇರೆ ಹುಡ್ಕೊಂಡು ಹೋಗಿ ಅವ್ರ ಕೈ ಒಂದು ಯಮ್ನಾಥ್ ಅಂತ ಟೈಲರ್ ಅವ್ರಿಗೆ ಅವಾಗ ಅವ್ರ ಹತ್ರನೇ ವಹಿಸ್ತಾ ಇದ್ರು ಜಾಸ್ತಿ. ಅದು ಯಮ್ನಾಥ್ ಅವ್ರು ಬ್ಯುಸಿ ಆಗಿದ್ದು ಹಂಗೇನೆ. ಸಾಕಷ್ಟು ದೀಪಾವಳಿ ಸೀಸನ್ಲಿ ಅವ್ರಿಗೆ ಹೋದ್ರೆ ಬುಕ್ ಮಾಡಬೇಕು ಆಲ್ರೆಡಿ. ಆ ಥರ ಬ್ಯುಸಿ ಆಗ್ಬಿಟ್ಟಿದ್ರು. ಸೊ ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಯ್ತು ಈಗ. ರಥಸಪ್ತಮಿ, ಮನಮೇಶ್ವರಿಗೆ ಪಾಪ ಏನು ಪ್ರಾಬ್ಲಮ್ ಇರಲಿಲ್ಲ. ಯಾಕೆ ಬರೀ ಪಂಚೆ, ಕಿತ್ತೋಗಿದ್ದು ಪಂಚೆ ಶರ್ಟು ಈಸಿಯಾಗಿ ಬಂದ್ಬಿಟ್ರು. ಬಟ್ ಅದ್ರಲ್ಲೂ ಒಂದು ಡ್ರೀಮ್ ಸೀಕ್ವೆನ್ಸ್ ಹಾಕಿದ್ರೆ ಆ ಡ್ರೆಸ್ ತೊಗೊಂಡ್ಬಿಟ್ಟು ಹಾಕೊಂಡ್ಬಂದಿದ್ರು. ಆ ಥರ ಕಂಟಿನ್ಯೂಡ್ ಶಿವಭ್ಯಂತ ಕಂಡಪ್ಪ ಚಾನ್ಸೇ ಇಲ್ಲ. ಹಂಗೆ ಬರೋಕ್ಕೆ ಆಗಲ್ಲ ಅವರು. ಸೊ ಕೆಲವು ಫಿಲ್ಮ್ಸ್ಲಿ ಅಟ್ರಾಕ್ಟ್ ಆಗುತ್ತೆ. ಅದು ಭೈರತಿ ರಣಗಲ್ ಡ್ರೆಸ್ಸು ಒಂದು ಅಟ್ರಾಕ್ಟ್ ಆಗಿದೆ. ಸೊ ಬರ್ತಾ ಇರೋದ್ರಲ್ಲಿ ಖುಷಿಯಾದ ವಿಷಯನೇ. ರಾಕ್ಷಸನು ನೀನೇನ ರಕ್ಷಕನು ನೀನೇನ ಅಂತ ಒಂದು ಲೈನ್ ಇದೆ. ಸೊ ಈ ಸಿನಿಮಾದಲ್ಲಿ ರಾಕ್ಷಸ ಮತ್ತೆ ರಕ್ಷಕ ಹೇಗಾಗ್ತಾರೆ ನಮಗೆ I think you can guess by yourself. Lawyer always wear a black shirt. Ranagal also wear a black shirt. ಅಲ್ಲಿ ಕೋಟ್ ಹಾಕಿರ್ತಾನೆ, ಇಲ್ಲಿ ಇದಾಕಿರ್ತಾನೆ. ಒಳಗಡೆ ಒಂದು ವೈಟ್ ಶರ್ಟ್ ಹಾಕಿರ್ತಾನೆ. ಬಟ್ ಇದ್ರಲ್ಲಿ ವೈಟ್ ಇರಲ್ಲ. ಇವನ್ ಮನಸ್ಸಲ್ಲಿ ನೋಟ ಇರಲ್ಲ, ಅದು ಮಾತ್ರ ವೈಟ್. ಈ ಫೈಟ್ಸ್ ಫಾರ್ ದಟ್ ವೈಟ್. ಕಾಮನ್ ಪೀಪಲ್ಗೆ ತುಂಬ ಅಂದರೆ ಕೊನೆಯದಾಗಿ ಕಾನೂನುಬದ್ಧವಾಗಿ ಯಾವೆಲ್ಲ ಸಮಸ್ಯೆಗಳಿದೆ ಇದ್ರ ಬಗ್ಗೆ ನಾವು ನೋಡ್ಬೋದು. ಅಂದರೆ ನಿಮ್ಗೆ ಗೊತ್ತಾ ಸಿಸ್ಟಮ್ ಹೆಂಗಿದೆ ಅಂತ ನಿಮಗೆ ಕಾಮನಾಗಿ ಗೊತ್ತಿರ್ಬೋದು. ಹೌ ದ ಸಿಸ್ಟಮ್ ವರ್ಕ್ಸ್ ಅನ್ನೋದನ್ನ ಗೊತ್ತಿರ್ಬೋದು. ಯಾಕಂದರೆ ಲಾ ಬಗ್ಗೆ ಅಷ್ಟು ಮಾತಾಡೋಕ್ಕಾಗಲ್ಲ ನಾವು. ಬಿಕಾಸ್ ಡೀಟೇಲ್ಡ್ ಏನಂದರೆ ನಮ್ಮದು ಸಿನಿಮಾದಲ್ಲಿ ಎಷ್ಟು ಬೇಕು ಆ ಒಂದು ಇದು ಮಾಡ್ಕೊಂಡು ಹೋಗ್ತೀವಿ. ಬಟ್ ಸಿಸ್ಟಮ್ ಫೇಲ್ ಆದಾಗ ಏನಾಗ್ತಾರೆ ಮನುಷ್ಯ, ಜನರಲಿ ಇಟ್ ಇಸ್ ದ್ಯಾಟ್. ಯಾಕಂದರೆ ಓದ್ಬೇಕಾದ್ರೆ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಎಷ್ಟು ಮಟ್ಟಿಗೆ ಒಳ್ಳೇದು ವರ್ಕೌಟ್ ಆಗುತ್ತೆ, ಎಷ್ಟು ಮಟ್ಟಿಗೆ ಕೆಟ್ಟದ್ದು ವರ್ಕ್ ಆಗುತ್ತೆ ಗೊತ್ತಾಗಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಲಾ ಅಷ್ಟೇ. ಅಂದ್ರೆ ಅವನು ಇದುವರೆಗೂ ನೀವು ಭೈರತಿ ನಮ್ಮ ಮಫ್ತಿಲ್ ನೋಡಿದ ಭೈರತಿ ರಣಗಲ್ ಇಷ್ಟ ಆಗ್ತಿದ್ರು. ಇವಾಗ ನನಗನ್ಸುತ್ತೆ ಒಂದು ಸೀನ್ಲಿ ಭೈರತಿ ರಣಗಲ್ ಎಲ್ಲ ಹೃದಯಕ್ಕೂ ಹೋಗ್ತಾನೆ ಅಂತ ಅನ್ಸುತ್ತೆ. ಅಂದ್ರೆ ನನ್ನ ಭಾವನೆ. ಇನ್ ನೆಕ್ಸ್ಟ್ ನೋಡಿದ್ಮೇಲೆ ಅವ್ರಿಗೇನು ಭಾವನೆ ಆಗುತ್ತೆ ಅದು ಗೊತ್ತಿಲ್ಲ. ಬಟ್ ಐ ಫೀಲ್ ದಟ್ ಕ್ಯಾಟ್ ವಿಲ್ ಗೋ ಇನ್ಸೈಡ್. ಯಾಕಂದ್ರೆ ಅಷ್ಟು ಮಟ್ಟಿಗೆ ಇಷ್ಟ ಆಗುತ್ತೆ. ಅಂದ್ರೆ ಎಲ್ಲೂ ಅವನಿಗೆ ವೈಲೆನ್ಸ್ ಇದ್ರು ಸರಿ, ಇಲ್ಲ ಸೈಲೆನ್ಸ್ ಇದ್ರು ಸರಿ, ಬಟ್ ಆ ಹ್ಯುಮ್ಯಾನಿಟಿಲಿ ಒಂದು ವ್ಯಾಲ್ಯೂ ಇದೆ, ಒಂದು ಧ್ಯೇಯ ಇದೆ. ಆ ಧ್ಯೇಯ ತುಂಬ ಚೆನ್ನಾಗಿದೆ. ಮೇಕಿಂಗ್ ಈ ಸಿನಿಮಾಗೆ ಎಷ್ಟು ಇಂಪಾರ್ಟೆನ್ಸ್, ಅದೇ ರೀತಿ ಬರವಣಿಗೆ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಅಂತಿದೆ. ಟ್ರೈಲರಲ್ಲಿ ಜಸ್ಟ್ ಒಂದು 3 ಇಂಟೆನ್ಸ್ ಡೈಲಾಗ್ಗಳನ್ನು ಬಿಟ್ಟಿದ್ದಾರೆ. ಸೊ ಎಲ್ಲರೂ ನಾಟುವಂಥ ಡೈಲಾಗ್. ಸೊ ಬರವಣಿಗೆ ಬಗ್ಗೆ ಐ ಥಿಂಕ್ ವೆರಿ ಗುಡ್. ಈ ಹಿಮ್ಸೆಲ್ಫ್ ಇಸ್ ಅ ರೈಟರ್. ಯಾರು ನರ್ತನ್ಗೆ ತುಂಬ ಯೂಶಲ್ ಬರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅದನ್ನು ಮಾತ್ರ ಫೈನ್ ಪಾಲಿಶ್ ಮಾಡಿದ್ದಾರೆ ಅಷ್ಟೇ ಹೊರತು. ಬಟ್ ಇಸ್ ರೈಟಿಂಗ್ ಇಸ್ ಗುಡ್ ಆ್ಯಂಡ್ ಜಾಸ್ತಿ ಎಳೆಯಲ್ಲ. ಏನೇನು ಮ್ಯಾಟ್ರ್ ಇರಬೇಕು ಒಂದು ಸ್ಮಾಲ್ ಲೈನ್ಲಿ ಹೇಳ್ತಾನೆ. ಎಲ್ಲ ವಿಷಯನೂ ಅರ್ಥ ಆಗ್ಬಿಡುತ್ತೆ. ಅಂದರೆ ಜನಗಳಿಗೋಸ್ಕರ ಯಾರನ್ನ ಬೇಕಾದರೂ ಬಿಡ್ತೀನಿ, ಆದರೆ ಜನಗಳು ಮಾತ್ರ ಬಿಡಲ್ಲ. ಅದು ಲಾಟ್ ಆಫ್ ಥಿಂಗ್ಸ್ ಅಲ್ಲೇ ಅಡಗಿದೆ ಅದರಲ್ಲಿ. ಮಿಚ್ಚದು ಯೂಶಲ್ ಆಗಿದೆ. ಅದು ಯಾವುದು ನಿಮ್ಗೆ ಗೊತ್ತಿರೋದೆ. ಇನ್ಮೇಲೆ ರಣಪುರದಲ್ಲಿರೋದು ಮೈಲ್ಗಳೆಲ್ಲ ಸರ್ವೆಗಳಲ್ಲ, ರಣಗಳನ್ನ ಮೈಲ್ಗಳ್ಗಳಂತ. ಅದು ಸ್ವಲ್ಪ ಫಿಲ್ಮಿಕ್ ಆಗಿದ್ರು. ಬಟ್ ಯಾವ ಟೈಮ್ಲಿ ಹೇಳ್ತಾನೆ ಅನ್ನೋದಿಲ್ಲ, ಅದು ತುಂಬ ಇಂಪಾರ್ಟೆಂಟ್. ಸುಮ್ಮನೆ ಫಿಲ್ಮಿಕ ಬರ್ದಿಲ್ಲ. ಯಾವ ಟೈಮ್ಲಿ ಹೇಳ್ತಾನೆ ಆ ಟೈಮ್ ಬಂದ್ಬಿಟ್ಟು ಹೆಂಗಂದ್ರೆ ದಟ್ ವಿಲ್ ಗಿವ್ ಅ ವೆರಿ ಇಂಟೆನ್ಸ್ ಟರ್ನ್. ಅಂದರೆ ಆ ಟರ್ನ್ ಕರೆಕ್ಟಾ, ಅವ್ನು ತಗೊಂಡಿದ್ದು ಅವನ ರೀತಿ ಕರೆಕ್ಟಾ ಅನ್ನೋದನ್ನ ಭಾಳ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ತಾರೆ. ಶಿವಣ್ಣ, ಕೇರಳ ಸ್ಟೋರಿ ಡೈರೆಕ್ಟ್ರು ಒಮ್ಮೆ ಮನೆಗೆ ಬಂದು ಭೇಟಿ ಕೊಟ್ಟು ಹೋಗಿದ್ರು ಸುದೀಪ್ ಸೇನ್. ಅವ್ರ ಜೊತೆ ಶಿವಣ್ಣ ಸಿನಿಮಾ ಮಾಡ್ತಾರೆ ಅಂತ ಸುದ್ದಿ ಇತ್ತು. ಆ ಸಿನಿಮಾ ಏನಾದ್ರು ಸೈನ್ ಮಾಡಿದ್ರಾ ಅನ್ನೋದು ಒಂದು ಕ್ವಶನು. ಇಲ್ಲ, ಮಾಡಲಿಲ್ಲ, ಆಗಲಿಲ್ಲ, ಟೇಕ್ ಆಫ್ ಆಗಲಿಲ್ಲ ಅದು. ಬಟ್ ಐ ಥಿಂಕ್ ದೇ ಡಿಡ್ ದಟ್ ಫಿಲ್ಮ್.
ಓಕೆ, ಮತ್ತೆ ಟೈಸನ್ ಪೃಥ್ವಿರಾಜ್ ಸುಕುಮಾರನ್ ಎಂಪುರಾನ್ ಅಥವಾ ಟೈಸನ್ ಸಿನಿಮಾದಲ್ಲಿ ಇರ್ತಾರೆ ಶಿವಣ್ಣ. ಅಲ್ಲಿಗೆ ತೆಲುಗು ಹೋಗಿದ್ರು, ಜೈಲರಲ್ಲಿ ಆಯ್ತು, ಕ್ಯಾಪ್ಟನ್ ಮಿಲ್ಲರ್ ಮುಗೀತು, ಮಲಯಾಳಂಗೆ ಹೋಗ್ತಾರೆ, ಟೈಸನ್ ಸಿನಿಮಾದಲ್ಲಿ ಶಿವಣ್ಣ ಇರ್ತಾರೆ ಅಂತ ಸುದ್ದಿ ಇದೆ. ಬಾಲಿವುಡ್ಗೂ ಹೋಗ್ತಾರೆ ಅಂತ ಹಿಂಗೆ ಒಂದು ರೌಂಡ್ ಹಾಕ್ದಂಗೆ ಆಯ್ತು ಶಿವಣ್ಣ, ಅದಕ್ಕೆ ಕೇಳ್ತಾ ಇದ್ದೀನಿ ಟೈಸನ್ ಅಥವಾ ಎಂಪುರಾನ್. ಇನ್ನೇನು ಯಾವುದು ಬಂದ ನಥಿಂಗ್ ಲೈಕ್ ದಟ್. ಥ್ಯಾಂಕ್ ಯು ಸರ್. ರವಿ ಬಸು ತುಂಬ ಇಂಟ್ರೆಸ್ಟಿಂಗ್ ಮ್ಯೂಸಿಕ್. ಅವ್ರು ನೋಡಿದಾಗ ಹಂಗೆ ಅನ್ಸಲ್ಲ, ಯೂಶಲ್ ಆಗಿ ವೆರಿ ಸಿಂಪಲ್ ಆಗಿ ಕಾಣ್ತಾರೆ. ಬಟ್ ಸಿಂಪಲ್ ಆಗಿರೋ ಮ್ಯೂಸಿಕ್ ಡೈರೆಕ್ಟರ್ ಮಾಡಬೇಕು ಈ ಪಿಕ್ಚರ್ನ. ತುಂಬ ಎಕ್ಸ್ಪೀರಿಯನ್ಸ್ ಆಗೋದು ಕಷ್ಟ, ಯಾಕಂದರೆ ಸಿಂಪಲ್ ಆಗಿದ್ದವ್ರಿಗೆ ವ್ಯಾಲ್ಯೂ ಆಫ್ ಲೈಫ್ ಗೊತ್ತಾಗುತ್ತೆ. ಐ ಥಿಂಕ್ ರವಿ ಬಸು ಇನ್ ದಟ್ ವೇ ಇಸ್ ವೆರಿ ಸಿಂಪಲ್ ಆ್ಯಂಡ್ ಈ ನೋಸ್ ದ ಇಂಟೆನ್ಸಿಟಿ ಆಫ್ ದ ಕ್ಯಾರೆಕ್ಟರ್. ಯಾಕಂದ್ರೆ ಫಸ್ಟ್ ಫೋನ್ ಮಾಡಿ ಹೇಳಿದ್ದೆ ಅವರು, ಮಫ್ತಿ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಅಂತ. ನಾನು ಹೌದಾ, ಓಕೆ ಓಕೆ ಫಸ್ಟ್ ಫೋನ್ ಮಾಡಿ ಹೇಳಿದ್ರು. ಹಂಗೆ ಭಾಳ ಖುಷಿ ಆಯಿತು ಅವ್ರು ಹೇಳಿದ್ಮೇಲೆ. ಅದೇ ನ್ಯಾಚುರಲಿ ಈ ಫಿಲ್ಮ್ ಅಷ್ಟೇ ಸಾಂಗ್ ಅಷ್ಟು ಭಾಳ ಕಾವಲಿಗ ಇರ್ಬೋದು. ನನ್ನ ಫೇವ್ರೆಟ್ ಸಾಂಗ್ ಕಾವಲಿಗ ಅದು. ಆಮೇಲೆ ಅಜ್ಞಾತವಾಸ ಅಂತ ಒಂದು ಶಂಕರ್ ಮಾದೇವನ್ ಹಾಡೋದು. ದಿಸ್ 2 songs are very ಶಿವಣ್ಣ ಈಗ ಯಾವುದೇ ಸಿನಿಮಾಗಳು ಮಾಡಿದ್ರು ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ ಮಾಡಬೇಕು ಅಂತಾರೆ. ಜೊತೆಗೆ ಇದು ಕೂಡ ಪ್ಯಾನ್ ಇಂಡಿಯಾ. ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಗ್ಗೆ ನಾವು ಪ್ಲ್ಯಾನ್ ಮಾಡಿ ಪ್ಯಾನ್ ಮಾಡಬಾರ್ದು, ತಾನಾಗಲೇ ಪ್ಯಾನ್ ಆಗಬೇಕಷ್ಟೇ ಅಲ್ವಾ. ಇವಾಗ KGF ಆದ್ಮೇಲೆ ಕಾಣ್ತಾರೆ ಯಾರು ಅನ್ಕೊಂಡಿದ್ರೆ ತಾನಾಗಲೇ ಪ್ಯಾನ್ ಆಯ್ತಲ್ವಾ ಅಷ್ಟೇ. ದಟ್ ಈಸ್ ಕಾಲ್ಡ್ ಆಸ್ ಅಂದರೆ ಆ ಪಿಕ್ಚರ್ಗೆ ಇದ್ದಿದ್ದು ವ್ಯಾಲ್ಯೂ ಅದು ತಾನಾಗಲೇ ಆಗಬೇಕು. ಇಟ್ಸ್ ನಾಟ್ ದಟ್ ಒಂದೊಂದ್ಸತಿ ಏನಾಗುತ್ತೆ ಥಿಯೇಟರ್ಗಳು ಸಿಗಲ್ಲ ನಮಗೆ, ಸೊ 1 week ಲೇಟಾಗಿ ರಿಲೀಸ್ ಮಾಡಬೇಕಾಗುತ್ತೆ. ತೆಲುಗು ಗಿಲುಗೆಲ್ಲ ನಾವು 1 week ಲೇಟಾಗಿ ರಿಲೀಸ್ ಮಾಡ್ತಾ ಇರೋದು ಆ್ಯಂಡ್ ಟೈಮ್ ಸಾಕಾಗ್ತಿಲ್ಲ ಟು ಗೋ ಅಂಡ್ ಪ್ರಮೋಟ್. ಸೊ ಅದರಿಂದ ಇಟ್ ವಿಲ್ ಪ್ಯಾನ್ ಬೈ ಇಟ್ ಸೆಲ್ಫ್. ಈಗ ಕನ್ನಡ ಇವಾಗ ಎಲ್ಲರೂ ಕನ್ನಡ ಯೂಟ್ಯೂಬ್ ತೆಗೆದು ನೋಡಿದ್ರೆ ಎಲ್ಲರೂ ಇದು ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಕನ್ನಡ ಅಂತೂ ಎಷ್ಟು ಕಮೆಂಟ್ ಮಾಡಿದ್ರೆ ಭಾಳ ಅದ್ಭುತವಾಗಿ ಕಮೆಂಟ್ ಮಾಡ್ತಾರೆ. ಕನ್ನಡದಲ್ಲಿ ಎಷ್ಟು ಮಾಡ್ತೀರ ಅಷ್ಟಕ್ಕಿಂತ ಜಾಸ್ತಿ ಅಲ್ಲಿ ಮಾಡ್ತಾರೆ. ಸೊ ಆ ಥರ ಆಗೋಗಿದೆ ಅವಾಗ. ಅದರಿಂದ ದಟ್ ಈಸ್ ಕಾಲ್ಡ್ ಅಸ್ ರಿಯಲ್ ಪ್ಯಾನ್. ದಿಸ್ ಪ್ಯಾನ್ ಇಂಡಿಯಾ ಎಲ್ಲ ಈ ಕಡೆ ಹೋಗೋದು ಇಟ್ ವಿಲ್ ಬಿ ಎ ಸ್ಪ್ಯಾನ್ ಅಷ್ಟೇ. ಈಗ ನಾವು ಏನು ಪ್ಯಾನ್ ಅಂತಿದ್ದೀವಿ ನೀವೆಲ್ಲ ನೋಡ್ಬಿಟ್ಟು ಪ್ಯಾನ್ ಮಾಡಬೇಕು. ಅವ್ರು ನೋಡಿ ಎಲ್ಲರೂ ಇದು ಮಾಡ್ತಾರೆ. ಹೌ ಟು ಮೇಕ್ ಇಟ್ ಟು ರೀಚ್ ಅನ್ನೋದೇ ಇಂಪಾರ್ಟೆಂಟ್. ಬಟ್ ವಿ ಆರ್ ಟ್ರೈಂಗ್ ಅವರ್ ಲೆವೆಲ್ ಬೆಸ್ಟ್ ಆ್ಯಂಡ್ ವಿಲ್ ಸಿ. ಶಿವಣ್ಣ ಗಂಗಾ ಅಂತ ಇಲ್ಲಿ ನರ್ತನ್ ಸರು ಕಾಟ ಕೊಡ್ತಾರೆ ಅಂತ ಹೇಳಿದ್ರಿ. ಯಂಗ್ ಡೈರೆಕ್ಟರ್ ಜೊತೆಗೆ ಎಲ್ಲವನ್ನ ಸಹಿಸ್ಕೊಂಡು ಹೊಂದ್ಕೊಂಡು ಕೆಲಸ ಮಾಡಿದಂಥದ್ದು ಆ ಒಂದು ಅನುಭವದ ಬಗ್ಗೆ ಹೇಳೋದಾದ್ರೆ. ಬಿಕಾಸ್ ಐ ಆಮ್ ಯಂಗ್. ಹೌದು ಶಿವಣ್ಣ, ನೀವು ಹೆಂಗೆ ಇಲ್ಲ ಕೋಪ ಬಂದ್ರು ಇಲ್ಲ. ಬಟ್ ಅಂದ್ರೆ ಒನ್ ಥಿಂಗ್, ಅವರು ಏನೇ ಪಾತ್ರ ಮಾಡಬೇಕಾದ್ರೂ ಈ ವುಡ್ ಹ್ಯಾವ್ ಥಾಟ್, ಅಂದ್ರೆ ಆ ಪಾತ್ರದಲ್ಲಿ ಹೋಗಿ ಬಂದಿರ್ತಾರೆ. ಸೊ ನಾವು ಅದಕ್ಕೆ ಕನ್ವಿನ್ಸ್ ಮಾಡಬೇಕು. ಒಂದೊಂದ್ಸತಿ ಏನಾಗುತ್ತೆ ನಾವು ನಮ್ಮ ಥರ ಹೇಳ್ತೀವಿ, ಬಟ್ ಅವ್ರು ಹೇಳಿದ್ದು ಕರೆಕ್ಟ್ ಇರುತ್ತೆ. ಸೊ ವೆನ್ ವಿ ಟೇಕ್ ದಟ್ ನೋ ಇಟ್ ವಿಲ್ ಬಿ ಚೇಂಜ್ ಆಫ್ ಎಕ್ಸ್ಪ್ರೆಷನ್ ವಿಲ್ ಬಿ ಡಿಫ್ರೆಂಟ್. ಅದು ಆಗಬೇಕು. ಅದು ಇದನ್ನೇ ಚಂದ, ಯಾಕಂದ್ರೆ ನಮಗೂ ಬದಲಾವಣೆ ಬರ್ತಿಲ್ಲ ಅಂದರೆ ಒಂದೇ ಥರ ಇದನ್ನ ನೋಡೋಕ್ಕೂ ಬೇಜಾರಾಗುತ್ತೆ ಅಲ್ವಾ. ಹೊಂದ್ಕೊಂಡು ಹೋಗ್ಬೇಕಷ್ಟೇ. ಆಫ್ಟರ್ ಇಟ್ಸ್ ಅವರ್ ಫಿಲ್ಮ್ ಎಲ್ಲ. ಆಮೇಲೆ ಎಲ್ಲರಿಗೂ ಸ್ಪೇಸ್ ಕೊಟ್ಟು ಮಾಡಬೇಕು. ಎಲ್ಲದ್ರಲ್ಲಿ ಯಾವ ಜಾಗದಲ್ಲಿ ಹೀರೋ ಬರಬೇಕು, ಹೀರೋ ಬಂದೇ ಬರ್ತಾನೆ. ಯಾವ ಜಾಗದಲ್ಲಿ ವಿಲನ್ ಸ್ಕೋರ್ ಮಾಡಬೇಕು ಮಾಡಬೇಕು. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ಚೆನ್ನಾಗಿರುತ್ತೆ. ಬಟ್ ಐ ಥಿಂಕ್ ನರ್ತನ್ ಇನ್ ದಟ್ ವೇ ಅವ್ನ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ನ ಕೇಳ್ತಾರೆ. ಅಂದರೆ ಒಂದೊಂದು ವಿಷಯ ಅದು ಸ್ವಲ್ಪ ಒಂದೊಂದ್ಸತಿ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ವೆಯ್ಟ್ ಮಾಡ್ತಾ ಇರ್ತೀನಿ, ಓಕೆ ಹಿಂಗೆ ಬರ್ಬೋದು ಮಾಡಿ ಅಂತಾನೆ. ಅಮ್ಮ ಹೇಳಿ ಫೋಟೋ ತೆಗೆದ್ಬಿಟ್ಟು ತೋರಿಸ್ತೀನಿ, ನೋಡಿ ಸರ್ ಇದೇ ಥರನೇ ಮಾಡ್ತೀವಿ ಇವಾಗ ಇದೇ ಥರ ಮಾಡ್ತೀನಿ, ನಾನು ಇದೇ ಥರ ಮಾಡ್ತಾ ಇದ್ದೀನಿ ನೋಡಿಬಿಟ್ಟು ತೋರಿಸ್ತಿದ್ವಿ. ಆ ತಮಾಷೆಗಳು ನಡೀತಾ ಇರುತ್ತೆ. ಬಟ್ ಸ್ಟಿಲ್ ಅಲ್ಟಿಮೇಟ್ಲಿ ಈಸ್ ದ ಕ್ಯಾಪ್ಟನ್ ಆಫ್ ದ ಟೀಮ್. ಐ ಥಿಂಕ್ 100% ವಿಲ್ ಫಾಲೋ 100%. ನೀವು ಎಷ್ಟು ಸಾರಿ ನೋಡಿಲ್ಲ, ನೀವು ಫಸ್ಟ್ ರಿವ್ಯೂ ಕೊಡೋಣ. ಬೈರತಿ ನೋಡಲ್ಲಿ ಇನ್ನೂ ಫಸ್ಟ್ ಕಾಪಿ ಬರಬೇಕು. ಇಲ್ಲ ಅಲ್ಲಿ ಶೂಟಿಂಗಲ್ಲಿ ಅಲ್ಲಲ್ಲೇ ನೋಡಿದ್ದೀನಿ ಅಷ್ಟೇ. ಅದನ್ನು ತುಂಬ ನೋಡಿಲ್ಲ, ಒಂದು 7-8 times ನೋಡಿರ್ಬೋದು. ನಾನು ಯೂಶ್ವಲಾಗಿ ಹಾಗೆಲ್ಲ ನೋಡಲ್ಲ, ಯಾಕಂದರೆ ನಂಗೆ ಫುಲ್ ಫಿಲಮ್ ನೋಡೋಕ್ಕೆ ನಂಗೆ ಇಷ್ಟ. ನನಗೆ ಯಾವಾಗಲೂ ಸೊ ರಿಲೀಸ್ ಆಗಿದ್ದು ಸಂಡೇ ನಾವಿಬ್ಬರು ಯಾವಾಗಲೂ ಥಿಯೇಟ್ರಲ್ಲಿ ಇರ್ತೀವಿ. ಸೊ ನಾನು ಮಧ್ಯ ಎಲ್ಲ ಅಷ್ಟೆಲ್ಲ ನೋಡೋದಿಲ್ಲ ನಾನು. ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ, ಚೆನ್ನಾಗಿ ಬಂದಿದೆ ಅನ್ನೋ ಕಾನ್ಫಿಡೆನ್ಸ್ ಇದೆ.
ಇರೆಸ್ಪೆಕ್ಟಿವ್ ಆಫ್ ಹಿಟ್ಸ್ ಆರ್ ಫ್ಲಾಪ್ಸ್ ಅಂದರೆ ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನು ಕೊಡುವಂತಹ ಸ್ಟ್ರಾಂಗ್ ಪ್ರೊಡಕ್ಷನ್ ತುಂಬ ಇಂಪಾರ್ಟೆಂಟ್ ಇದೆ ಕನ್ನಡ ಚಿತ್ರರಂಗದಲ್ಲಿ. ಸೊ ಆ ನಿಟ್ಟಿನಲ್ಲಿ ಗೀತಾ ಪ್ರೊಡಕ್ಷನ್ಸ್ ಯಾವ ರೀತಿ ವಿಷನ್ ಅನ್ನು ಇಟ್ಕೊಂಡಿದೆ, ಎಷ್ಟು ವರ್ಷಗಳು ಎಷ್ಟು ಸಿನಿಮಾಗಳು ಬರುವಂತಹ ಅಂದರೆ ಪ್ರೊಡ್ಯೂಸ್ ಮಾಡುವಂತಹ ಗುರಿ ಇಟ್ಕೊಂಡಿದೆ? ನನಗೆ ಗೊತ್ತಿಲ್ಲ ಎಷ್ಟು ಫಿಲಮ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ಬಟ್ ಮಾಡೋಂತೂ ಮಾಡ್ತೀವಿ. ಈಗ 14th ಒಂದು ಅನೌನ್ಸ್ಮೆಂಟ್ ಕೊಡ್ತಾ ಇದ್ದೀವಿ, ಒಂದು ಮಕ್ಕಳ ಚಿತ್ರ ಮಾಡಬೇಕಂತ. ಅದರಲ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ಅ ಪ್ರೊಫೆಸರ್ ಆ್ಯಂಡ್ ದ ಸ್ಟೂಡೆಂಟ್. ಅದು ಪ್ರೊಫೆಸರ್ ಆಗಿ ಇವ್ರು ಮಾಡ್ತಾರೆ ಆ್ಯಂಡ್ ಶ್ರೀನಿ ಅವ್ರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು. ಆಮೇಲೆ ನಮ್ಮ ಶಕ್ತಿಧಾಮದ ಒಂದು ಮಗು ಮಾಡಬೇಕನ್ನೋ ನನಗೆ ತುಂಬ ಆಸೆ ಇದೆ, ಬಟ್ ಡೈರೆಕ್ಟರ್ ಒಂದು ಸರಿ ಬಂದು ಹೋಗಿದ್ದಾರೆ, ಇನ್ನೊಂದು ಸರಿ ಬಂದು ಅವರು ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ 14th ಅದನ್ನು ಮಾಡ್ತೀವಿ. ಆಮೇಲೆ ಯಾವುದೇ ಫಿಲಮ್ ನಾವು ಮಾಡಿದ್ರು ಫ್ಲಾಪ್ ಆಗಲಿ ಅಂತ ಗ್ಯಾರಂಟಿ ಮಾಡಲ್ಲ, ಹಿಟ್ಟಾಗಲಿ ಅಂತಲೇ ಮಾಡ್ತೀವಿ. ಐ ಹೋಪ್ ದಟ್ ಎಲ್ಲರಿಗೂ ಆ ಚಿತ್ರಗಳು ಇಷ್ಟ ಆಗಲಿ ಅಂತ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಶಕ್ತಿಧಾಮ ಅಂದಿದ್ದಕ್ಕೆ ನೆನಪಾಯಿತು, ರೀಸೆಂಟಾಗಿ ಒಂದು ಸಂದರ್ಶನದಲ್ಲಿ ಹೇಳಿದ್ದು ಅದೇ ಮಕ್ಕಳಿಗೆ ಒಂದು ಕರಕುಶಲ ತರಬೇತಿ ಇದನ್ನು ಮಾಡ್ತಿದ್ದೀರಾ ಅಂತ, ನೀವೇ ಟೀಚರ್ ಆಗಿ ಅವ್ರಿಗೆ ಕೇಕ್ ಮೇಕಿಂಗ್ ಇದನ್ನು ಮಾಡಿಕೊಡ್ತೀರ, ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದು ನಾನು ಅವ್ರ ಹತ್ರ ಮಾಡೋಕ್ಕೆ ಶುರು ಮಾಡಿ ನಾನು ಒಂದು 14-15 ವರ್ಷ ಇದ್ದಾಗಿಂದ ನಾನು ಬೇಕಿಂಗ್ ಮಾಡ್ತಾಯಿದ್ದೀನಿ. ನನಗದೊಂದು ಪ್ಯಾಷನ್. ನನಗೆ ನಮ್ಮ ಮಕ್ಕಳಿಗೆ ಆ್ಯಕ್ಚುಲಿ ಸುಮ್ಮನೆ ಹಾಗೆ ಕೇಕ್ಸ್ ಅದು ಇದು ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ವಿ ಹ್ಯಾವ್ ಕಮ್ ವೆರಿ ಫಾರ್. ಇವಾಗ ಈ ಡಿಸೆಂಬರ್ಗೆ 3 ವರ್ಷ ಆಗುತ್ತೆ ಅವ್ರಿಗೆ ನಾನು ಟ್ರೈನ್ ಮಾಡ್ತಾ. ಆ್ಯಕ್ಚುಲಿ ಅವ್ರು ಇವಾಗ ಬಂದಿದ್ದಾರೆ ಇಲ್ಲಿ. ಸಂಡೇ ನಮ್ಮದು ವೆಬ್ಸೈಟ್ ಲಾಂಚ್ ಆಗುತ್ತೆ, ಏಂಜಲ್ಸ್ ಫಾರ್ ಎವರ್ ಅಂತ ಹೇಳ್ಬಿಟ್ಟು. ಮಕ್ಕಳೇ ನನಗೆ ಏಂಜಲ್ಸ್, ಸೊ ಅದರಿಂದ ಏಂಜಲ್ಸ್ ಅನ್ನೋ ಹೆಸರನ್ನ ನಾವಿಬ್ಬರು ಸೆಲೆಕ್ಟ್ ಮಾಡಿದ್ವಿ. ಅದಕ್ಕೆ ಅದರಲ್ಲಿ ಬರೀ ಬೇಕಿಂಗ್ ಅಂತ ಮಾಡಿಲ್ಲ. ಇವಾಗ ನನಗೆ ಮಕ್ಕಳು ಫೈನಾನ್ಷಿಯಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ ನನಗೆ. ಸೊ ಅದರಲ್ಲಿ ಇಟ್ಸ್ ಎ ಕಂಪ್ಲೀಟ್ ಥಿಂಗ್. ಇವಾಗ ನಾವು ಇವಾಗ ಇಂಡಿಯನ್ ಫುಡ್ ತಗೊಂಡ್ರೆ ಬಿಗಿನಿಂಗಿಂದ ನಾವೇನಂತೀವಿ, ಊಟ ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲವರೆಗೂ ಎಲ್ಲ ಥರದ್ದು ಮಾಡ್ತಾರೆ ಮಕ್ಕಳು. ಅದರಲ್ಲಿ ಕೇಕ್ಸ್ ಅದೆಲ್ಲ ಎಲ್ಲ ಈ ವೆಬ್ಸೈಟ್ ಇವಾಗ ಲಾಂಚ್ ಮಾಡ್ತೀವಿ, ಅವಾಗ ನಿಮಗೆ ಗೊತ್ತಾಗುತ್ತೆ ನಮಗೇನು ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮೋರ್ ಓವರ್ ಅದೇ ಈ ಕಾವಲಿಗ ಸಾಂಗ್ ಇದೆಯಲ್ಲ, ಆಲ್ಮೋಸ್ಟ್ ಈ ಶಕ್ತಿಧಾಮ ಅಂತ ಸ್ಟಾರ್ಟ್ ಮಾಡಿದ್ದೆ ಅಪ್ಪಾಜಿ ಅಮ್ಮ. ಸೊ ಅವ್ರು ಅವಾಗಲೇ ಕಾವಲಿಗ ಆದರು. ಐ ಥಿಂಕ್ ಸಮ್ವೇರ್ ಈ ಕ್ಯಾರೆಕ್ಟರ್ ಅಷ್ಟು ಒಂದು ವೆನ್ ಯು ಸಿ ದ ಫಿಲಮ್ ನಿಮಗೆ ಆ ಸಾಂಗ್ಗೆ ತುಂಬ ತುಂಬ ಕನೆಕ್ಟ್ ಆಗುತ್ತೆ. ಶಿವಣ್ಣ, ಹಾಗೆ ಫ್ಯಾನ್ಸ್ ಜೊತೆಗೆ ಯಾವಾಗ ಮೂವಿ ನೋಡ್ತೀರಾ ನೀವು? ಇಲ್ಲಿ ಶಿವಣ್ಣ, ಫ್ಯಾನ್ಸ್ ಜೊತೆಗೆ ಯಾವಾಗ ಮೂವಿ ನೋಡ್ತೀರಾ? ಅದೊಂಥರ ಸೆಲೆಬ್ರೇಷನ್ ಇರುತ್ತೆ, ಫ್ಯಾನ್ಸ್ ಜೊತೆಗೆ ನೋಡ್ತೀರಾ ಅಂತ ಕೇಳಿದ್ರೆ. ನೀವು ಪ್ಲಾನ್ ಮಾಡಿಲ್ಲ, ಏನಂತ ಗೊತ್ತಿಲ್ಲ. ಕರೆಕ್ಟ್ ಟೈಮ್ ನೋಡ್ಕೊಂಡು ಐ ಥಿಂಕ್ ಐ ಬಿ ವಾಚಿಂಗ್ ನೋಡ್ತೀನಿ. ಹಾಗೆಯೇ ಮಫ್ತಿ ಸಿನಿಮಾ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ರೀಮೇಕ್ ಆಗಿತ್ತು ಶಿವಣ್ಣ. ಲೈಕ್ ತಮಿಳಲ್ಲಿ ಪಟುತಲ ಅಂತ ಹೇಳಿ STR ಅವ್ರು ಮಾಡಿದ್ರು. ಹೌದು. ಸೊ ಈ ಮೂವಿ ಇದು ರೀಮೇಕ್ ರೈಟ್ಸ್ ಬೇರೆದಕ್ಕೆ ಅಂದ್ರೆ ಬೇರೆ ಲ್ಯಾಂಗ್ವೇಜಿಗೆ ಹೋಗೋದು ಬೇಡ ಅಂತಾನೆ ಪ್ಯಾನ್ ಇಂಡಿಯಾ ಮಾಡಿದ್ರ ಹೇಗೆ ಅಂತ? ಹಂಗೇನಿಲ್ಲ, ಆ್ಯಕ್ಚುಲ್ ಆಗಿ ಫಸ್ಟ್ ಇಂದನೇ ಇದು ಬರಲಿ ಅಂತಾನೆ ಆಸೆ ಇತ್ತಿದ್ದು. ಆ್ಯಕ್ಚುಲಿ ಇದು ಹಿಂದಿಯಲ್ಲೂ ಚೆನ್ನಾಗಿದೆ, ಯಾವುದು ವ್ಯೂವಿಂಗ್ ತುಂಬ ಚೆನ್ನಾಗಿದೆ. ತಮಿಳ್ ತೆಲುಗು ಎಲ್ಲ ಲೇಟರ್ ಆನ್ ದೇ ಸ್ಟಾರ್ಟೆಡ್ ವಾಚಿಂಗ್. ಆಮೇಲೆ ಸಿಂಬು ಅವರು ಪಾಪ ಒಳ್ಳೆ ಮಾತು ಹೇಳಿದ್ರು ಬೇರೆ ಅವತ್ತು ಫಂಕ್ಷನಲ್ಲಿ. ಅದು ಈವನ್ ಈಸ್ ಎ ಗ್ರೇಟ್ ಆ್ಯಕ್ಟರ್. ಅವ್ರ ಬಾಯಲ್ಲಂತ ಬರೋದು ನಿಜವಾಗ್ಲೂ ಖುಷಿಯಾದ ವಿಷಯ. ನಿಮ್ಮ ಕಿರಿಯ ವಯಸ್ಸಿನ ಹಿರಿಯ ನಟ, ನೀವು ನಿಮ್ಮ ಜೊತೆ ಕೆಮಿಸ್ಟ್ರಿ ಹೇಗಿತ್ತು? ಈಗೇನೇನೇನು ಕಿರಿಯ ವಯಸ್ಸಿನ ಹಿರಿಯ ನಟ ನೀವು ಹೆಂಗ ಕೇಳಿದ್ರಲ್ವಾ ಹಿರಿಯ ನಟ ಅಂತ ಹೇಳಕ್ಕಾಗಲ್ಲ, ಹಾಗಾಗಿ ಕಿರಿಯ ವಯಸ್ಸಿನ ಹಿರಿಯ ನಟ ನೋಡಿ. ಈಗ ಇದರಲ್ಲಿ ಏನು ಕೆಮಿಸ್ಟ್ರಿ ಇರಬೇಕು ಅದಿದೆ. ಅದೇನು ಹೇಳ್ತಾ ಇದ್ರು. ಏನಮ್ಮ ಅವ್ರು ನರ್ವಸ್ ಆಗಿದ್ದೇನಾರಿದ್ಯಾ? ಏನಿಲ್ಲಮ್ಮ, ಅವ್ರ ಪಾತ್ರ ಅವ್ರು ಅಚ್ಚುಕಟ್ಟ ಮಾಡ್ತಾರೆ. ಶಿ ಇಸ್ ಎ ವೆರಿ ಗುಡ್ ಆ್ಯಕ್ಟ್ರೆಸ್, ತುಂಬ ಚೆನ್ನಾಗಿ ಮಾಡ್ತಾರೆ, ಸಟ್ಲಿಟಿ ಇದೆ. ಆಮೇಲೆ ಗೊತ್ತು ಅವ್ರಿಗೆ ಏನು ಮಾಡಬೇಕು ಅಂತ. ಡೈರೆಕ್ಟರ್ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಕ್ಯಾರೆಕ್ಟರ್ನ. ಆ್ಯಂಡ್ ಇದು ಕೆಮಿಸ್ಟ್ರಿ ಅಂತಿಲ್ಲ. ಕೆಮಿಸ್ಟ್ರಿ ಅಂದರೆ ರೊಮ್ಯಾನ್ಸ್ ಅಂದ ತಕ್ಷಣ ಬರೀ ಹಗ್ ಮಾಡೋದು, ಸಾಂಗ್ ಹೋಗೋದು ಅಂತಲ್ಲ. ಇದರಲ್ಲಿ ಒಂದು ಬೇರೆ ಥರವಾದ ಒಂದು ವಿಶೇಷತೆ ಇದೆ. ಒಂದು ಲವ್ಗೊಂದು ರೆಸ್ಪೆಕ್ಟ್ ಇದೆ. ಆ ರೆಸ್ಪೆಕ್ಟ್ ಇಲ್ಲಿ ನೋಡ್ಬೋದು ಈ ಪಿಕ್ಚರಲ್ಲಿ. ಮತ್ತೊಂದು ಕೋಇನ್ಸಿಡೆಂಟ್ ಅಂದರೆ ಶಿವಣ್ಣ, ಬಗೀರ ದೊಡ್ಡ ಮಟ್ಟಕ್ಕೆ ಇಟ್ಟಾಗಿದೆ. ಸೊ ಶ್ರೀಮುರಳಿ ಅವರು ಇದರಲ್ಲಿದ್ದರು ಮಫ್ತಿನಲ್ಲಿ. ಈಗ ಆ ಹೀರೋಯಿನ್ ಬಗೀರದಲ್ಲೇ ಇದ್ದಾರೆ, ಅದೇ ಹೀರೋಯಿನ್ ನಿಮ್ಮ ಸಿನಿಮಾದಲ್ಲೇ ಇದ್ದಾರೆ. ಅಲ್ಲೂ ಡಾಕ್ಟರ್, ಇಲ್ಲೂ ಡಾಕ್ಟರ್. ಡಾಕ್ಟರ್ನ ಕ್ಯಾರೆಕ್ಟರ್ ತಾನಮ್ಮ, ಬಟ್ ಇಲ್ಲಿ ಬೇರೆ ಥರ ಡಾಕ್ಟರ್. ಶಿವಣ್ಣ, ಮೊನ್ನೆ ಕಂಗುವ ಪ್ರೆಸ್ ಮೀಟ್ ಆದಾಗ ನಟ ಸೂರ್ಯ ಅವರು
ಅಣ್ಣ ಶಿವಣ್ಣ ಅವರು 15 ಬರ್ತಿದ್ದಾರೆ ಅಂತ ವಿಶ್ ಮಾಡಿದ್ರು. ಮತ್ತೆ ತಮಿಳ್ನಾಡಲ್ಲೂ ರಿಲೀಸ್ ಆಗ್ತಾ ಇದೆ ಅನ್ನೋದೆಲ್ಲ ಕೇಳ್ಬಿಟ್ಟು ಅವ್ರಿಗೆ ಕರ್ನಾಟಕದಲ್ಲೂ ರಿಲೀಸ್ ಮಾಡ್ತಿದ್ದಾರೆ. ಸೊ ನಿಮ್ಗೆ ಖುಷಿ ಆಗುತ್ತೆ, ಯಾಕಂದ್ರೆ ಸೂರ್ಯ ಅವಾಗ ನಮ್ಗೆ ಅವ್ರ ಫಾದರ್ ಅವಾಗಿಂದ ನಮಗೆ ತುಂಬ ಒಂದು ಆತ್ಮೀಯ, ನಮ್ಮ ಫ್ಯಾಮಿಲಿ ಅಂತ ಹೇಳಿದ್ರೆ ನಿಜವಾಗ ಒಂದೇ ಡೇಟ್ ಆಫ್ ಬರ್ತ್. ಅಪ್ಪುದು ಅವ್ರದ್ದು 46, ಅವ್ರಿಗೂ 48 ಇವಾಗ. ಸೊ ಅವ್ರು ನೆನ್ಸ್ಕೊತಾ ಇದ್ದು ಒಂದು ಆ ಥಿಂಗ್ಸ್ ಎಲ್ಲ ನಾವು ಹೇಳಿದ್ರೆ ಈವನ್ ವಿ ಟು ರೆಸ್ಪೆಕ್ಟ್. ನಾನು ಬಂದು ನೋಡಿದ ತಕ್ಷಣ ನಮ್ಗೆ ತುಂಬ ಟಚ್ ಆಯಿತು. ಐ ಥಿಂಕ್ ಸೋ ಸ್ವೀಟ್. ನಮ್ಮ ಎಷ್ಟೋ ಫಂಕ್ಷನ್ಗಳು ಒಂದು ನಾನು 100 ಫಿಲ್ಮ್ ಬಂದಿದ್ದೆ, ಫಂಕ್ಷನ್ ಬಂದಿದ್ರು ಅವರು. ಆ್ಯಂಡ್ ಸೋ ಸ್ವೀಟ್ ಆಫ್ ಹಿಮ್, ಇಸ್ ವೆರಿ ನೈಸ್ ಆ್ಯಕ್ಟರ್. ಆಮೇಲೆ ನಾವು ಅವ್ರ ಸಿನಿಮಾ ನೋಡ್ತೀವಿ ಯಾವಾಗಲೂ, ಫಸ್ಟ್ ಡೇ ಅವ್ರು ನೋಡ್ತೀವಿ ಒಂದು ಯೂಶ್ವಲ್ ಆಗಿ. ಅವ್ರು ಬರ್ತಾಯಿದ್ರೆ ಗುಡ್. ಯಾಕಂದ್ರೆ ನಾವು ಗೋಸ್ಟ್ ಬರ್ಬೇಕಾದ್ರೆ 5 ಸಿನಿಮಾ ಬಂದಿತ್ತು. ಒಂದು ಒಳ್ಳೆ ಡೇಟ್ ಅಂತ ಬಂದಾಗ ಎಲ್ಲರೂ ಆಪ್ಟ್ ಮಾಡ್ತಾರೆ. ಸೊ ಯಾವುದೇ ಲ್ಯಾಂಗ್ವೇಜ್ ಬಂದ್ರೂ ಅದನ್ನ ವೆಲ್ಕಮ್ ಮಾಡ್ಬೇಕಷ್ಟೇ, ನಥಿಂಗ್ ಟು ವರಿ. ಆ್ಯಂಡ್ ನಾವು ಅಷ್ಟೇ ಸೂರ್ಯ ಅವ್ರಿಗೂ ಗಂಗುವಾಗೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. 14th ರಿಲೀಸ್ ಆಗಿಂದ ನಾವು ಅವ್ರಿಗೆ ನಮ್ಮ ಪಿಕ್ಚರ್ಗಿಂತ ಮುಂಚೆ ಅವ್ರ ಪಿಕ್ಚರ್ ನೋಡ್ತೀನಿ ಅಂತ ಕಾಣುತ್ತೆ. ಐ ವಿಶ್ ದಮ್ ಆಲ್ ದಿ ಬೆಸ್ಟ್. ಆ್ಯಂಡ್ ಅವ್ರದ್ದು ಪಿಕ್ಚರ್ ಹಿಟ್ ಆಗಲಿ. ಆ್ಯಂಡ್ ಇಲ್ಲೂ ಅಷ್ಟೇ ನಾವು ಯಾರಿಗೂ ಏನು ತೊಂದರೆ ಆಗಲ್ಲ. ನಾವು ಅದೇ ಹೇಳೋದು, ಏನೇ ಆದ್ರೂ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಇಡೀ ಸಿನಿಮಾ ಇಂಡಸ್ಟ್ರಿ ಒಂದು ಫ್ಯಾಮಿಲಿ ಇದ್ದಂಗೆ. ನಾವು ಅವ್ರಿಗೆ ಕರೆಕ್ಟಾಗಿ ಮಾತಾಡಿದಾಗ ಚೇಂಬರ್ ಆ್ಯಂಡ್ ಚೇಂಬರ್ ಕೂತ್ಕೊಂಡು ಮಾತಾಡಿದಾಗ ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್ ಔಟ್. ಇದ್ರಲ್ಲೇನು ಜಗಳ ಆಡಬೇಕಾದ ಅವಶ್ಯಕತೆ ಇಲ್ಲ. ಎಷ್ಟಿದೆಯೋ ಅಷ್ಟು ಶೇರ್ ಮಾಡ್ಬೇಕಷ್ಟೇ. ಆಫ್ಟರ್ವರ್ಡ್ಸ್ ವಿ ಆರ್ ಆಲ್ ಇಂಡಿಯನ್ಸ್ ಅಲ್ವಾ, ಭಾರತ ದೇಶದಲ್ಲಿ ಇದ್ದೀವಿ. ಸಣ್ಣ ಪುಟ್ಟ ಥರ ಇದು ಮಾಡೋಕ್ಕೋದು 100% ಆ ಪಿಕ್ಚರು ಚೆನ್ನಾಗಿ ಹೋಗಬೇಕು, ಭಾರತೀಯಗಳಲ್ಲೂ ಚೆನ್ನಾಗಿ ಹೋಗಬೇಕು. ಅವ್ರ ಫ್ಯಾನ್ಸು ಬಂದು ನಮ್ಮ ಪಿಕ್ಚರ್ ನೋಡಬೇಕು, ನಮ್ಮ ಫ್ಯಾನ್ಸು ಅವ್ರ ಪಿಕ್ಚರ್ ನೋಡಬೇಕು. ಅದೇ ರೆಸ್ಪೆಕ್ಟ್, ಒಂದು ಆರ್ಟ್ ಕೊಡೋ ರೆಸ್ಪೆಕ್ಟ್ ಅದೇನೆ. ಶಿವಣ್ಣ ಇನ್ನು ಡ್ಯಾನ್ಸ್ ಅನ್ನ ನೋಡ್ಬೋದಾ ಶಿವಣ್ಣ ಪಿಕ್ಚರಲ್ಲೇ? ನಿಮ್ಮ ಸಿಗ್ನೇಚರ್ ಸ್ಟೆಪ್ಗಳು ನೋಡ್ಕೊಂಡು ನಾವು ಕೂಡ ಆಡ್ತಾ ಇರ್ತೀವಿ. ಡ್ಯಾನ್ಸ್ ಯಾಕೋ ಈ ನಡುವೆ ಎಲ್ಲರೂ ಬರೀ ಮಚ್ಚೆ ಕೊಡ್ತಾರಮ್ಮ. ಸ್ವಲ್ಪ ಒಂದು ಸಿನಿಮಾದ ನೆಕ್ಸ್ಟ್ ಸಿನಿಮಾದಲ್ಲಿ ನೋಡ್ಬೋದಮ್ಮ ಡ್ಯಾನ್ಸ್. ನೆಕ್ಸ್ಟ್ ಸಿನಿಮಾದಲ್ಲಿ ನೋಡ್ಬೋದು. ಮುಂದಿನ ಸಿನಿಮಾಗಳ 45 ಇವಾಗ ಆಲ್ಮೋಸ್ಟ್ ಅದು ಮುಗಿದೆ ಪಿಕ್ಚರ್. ನೆಕ್ಸ್ಟ್ ಇವಾಗ ಇನ್ನೂ ಟೈಟಲ್ ಸರಿಯಾಗಿ ಇಟ್ಟಿಲ್ಲ ಅದನ್ನ. ಇವಾಗ ಒಂದು ನಮ್ಮದು ಹೋಮ್ ಪ್ರೊಡಕ್ಷನ್ ಅನೌನ್ಸ್ ಮಾಡ್ತಿದ್ವಿ, ಅದು ವಿಲ್ ಸ್ಟಾರ್ಟ್ ಲೇಟ್. ಅದ್ರದ್ದು ಟೈಟಲ್ ಇವಾಗ ಬೇಡ, ಸಸ್ಪೆನ್ಸಾಗಿ ಬಂದಾಗ ನೋಡಿ ನೀವು. ಅದು ಒಳ್ಳೆ ಬ್ಯೂಟಿಫುಲ್ ಟೈಟಲ್, ಅದು ತುಂಬ ಸಿಂಬಾಲಿಕ್ ಆಗಿರುತ್ತೆ. ಇನ್ನೊಂದು ಐ ಥಿಂಕ್ ಒಂದು ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಯರ್. ಇಟ್ಸ್ ಸರ್ಪ್ರೈಸ್ ದಿಸ್ ಒನ್. ಅದು ನೋಡೋಣ, ಅದು ಅನೌನ್ಸ್ ಆದಾಗ ಅವಾಗೇ ಗೊತ್ತಾಗುತ್ತೆ. ಒನ್ ಮೋರ್ ಇಲ್ಸ್ ಇನ್ಯಾವುದಮ್ಮ, ಇನ್ಯಾವುದಿದೆ ಇದು ಹೇಮಂತ್ ಅವ್ರದ್ದು ಭೈರವನ ಕೊನೆ ಪಾಠ ಒಂದು. ಆಮೇಲೆ ಸುದ್ದಿ ಅದು 131, ಅದು ಇನ್ನೂ ಟೈಟಲ್ ಇಟ್ಟಿಲ್ಲ. ಆಮೇಲೆ ಒಂದು ರಾಮ್ ಚರಣ್ ಜೊತೆ ಮಾಡ್ತೇನೆ ನೆಕ್ಸ್ಟ್ ಆಫ್ಟರ್ ಐ ಕಮ್ ಬ್ಯಾಕ್ ಫ್ರಮ್ US ಇಂದ ಬಂದ ತಕ್ಷಣ. ಬುಚ್ಚಿಬಾಬು ಫೈರ್ಫ್ಲೈ ನನ್ನ ಮಗಳನ್ನ ಕೇಳಬೇಕು. ಬಟ್ ಟೀಸರ್ ನಂಗೆ ತುಂಬ ಇಷ್ಟ ಆಯ್ತು. ಐ ಥಿಂಕ್ ಒನ್ ಆಫ್ ಫೈನ್ ಟೀಸರ್. ಆ್ಯಂಡ್ ಆ ಹುಡುಗ ವೆರಿ ಪ್ರಾಮಿಸಿಂಗ್ ಬಾಯ್. ಐ ಥಿಂಕ್ ತುಂಬ ಹೆಮ್ಮೆ ಅನಿಸುತ್ತೆ. ನಿಜ ನಿವಿ ವಂಶಿ ಆ್ಯಂಡ್ ನಿವಿ ಅಷ್ಟರ ಮಟ್ಟಿಗೆ ಕತೆ ಕೇಳಿ ಮಾಡಿರೋದು ನನಗೆ ಭಾಳ ಆಶ್ಚರ್ಯ ಉಂಟು ಮಾಡುತ್ತೆ. ಐ ಥಿಂಕ್ ಎಲ್ಲೋ ನಾನು ತಿರ್ಗಿ ಇನ್ನೊಂದು ತಾರತಮ್ಯ ನೋಡ್ತೀನಿ ಅಂತ ಅನ್ಕೊಳ್ತೀನಿ ನಾನು. ಯಾಕಂದರೆ ಆ ಒಂದು ಇದಿದೆ ಅವ್ರ ತಾಯಿನೂ ಅಷ್ಟೇ ಅದೇ ಅಷ್ಟು ಈಕ್ವಲ್ ಆಗಿದ್ದಾರೆ. ಸೊ ಅದರಿಂದ ಎಲ್ಲ ಇಬ್ಬರು ಬುದ್ಧಿನೂ ಬಂದಿದೆ ಅವ್ರಿಗೆ. ಅದು ಖುಷಿ ಆಗುತ್ತೆ. ನಾನು ಸಿನಿಮಾ ನೋಡಿದಾಗ ನಿಜವಾಗ್ಲೂ ಐ ವಾಸ್ ವೆರಿ ಹ್ಯಾಪಿ. ದಟ್ ಬಾಯ್ ಇಸ್ ಡನ್ ವೆಲ್. ಫೋಟೋಗ್ರಾಫಿ ಇರ್ಬೋದು, ಆಮೇಲೆ ಏನು ಹೇಳಿದ್ರು ಆ ಪಿಕ್ಚರ್ನ ಅಷ್ಟು ಮಟ್ಟಿಗೆ ಮಾಡಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ, ಸಿಂಬಾಲಿಕ್ ಆಗಿರುತ್ತೆ ಪಿಕ್ಚರ್. ಇಟ್ ವಿಲ್ ಬಿ ವೆರಿ ವೆರಿ ಗುಡ್ ಫಿಲಮ್. ನಾವು ತುಂಬ ಇವಾಗ ಹೇಳ್ತೀನಿ ಗ್ಯಾರಂಟಿ ಆ ಪಿಕ್ಚರ್ 100% ಚೆನ್ನಾಗಿ ಹೋಗುತ್ತೆ. ಶಿವಣ್ಣ ಅವರು ಡ್ಯಾನ್ಸ್ ಅಂತ ಹೇಳಿದಾಗ ನೆನಪಾಯ್ತು, ಮೊನ್ನೆ ಒಂದು ವಿಡಿಯೋ ತುಂಬಾನೇ ವೈರಲ್ ಆಯ್ತು. ಮಗು ಜೊತೆಗೆ ಮಗು ಥರನೇ ಡ್ಯಾನ್ಸ್ ಆಡ್ತಾ ಇದ್ರಿ. ಸೊ ಅದು ನಮ್ಮ ಕಸನ್ ಸಿಸ್ಟರ್ ಅವರ ಮಗಳ ಮಗ ವಿಷ್ಣು ಅಂತ. ಇಲ್ಲಿ ಬರ್ತಾ ಇರ್ತಾನೆ ಅವಾಗಲೂ. ನಮ್ಮಿಬ್ಬರು ಪ್ರೀತಿಯಿಂದ ತಾತ ಅಜ್ಜಿ ಅಂತ ಆಡ್ತೇನೆ. ತಾತ ನೋಡುತ್ತೆ ಯಾವಾಗಲೂ ಅಷ್ಟೇ ಫನ್ ಇರುತ್ತೆ. ಬಟ್ ಅವನು ಇದ್ದಾಗ ಏನಾದ್ರು ತುಂಬ ಮಜಾ ಇದೆ. ಅವನು ನಮ್ಮನ್ನ ಓನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ತುಂಬ. ಬೇರೆ ಯಾರು ಬಂದು ಮುಟ್ಟಿದ್ರು ಆಗಲ್ಲ ಅವನಿಗೆ, ಆ ಥರ ಒಂದು ಜಲಸಿ. ಬಟ್ ತುಂಬ ಖುಷಿ ಆಗುತ್ತೆ ಇದ್ದಾಗ. ತುಂಬ ತಮಾಷೆ ಮಕ್ಕಳ ಜೊತೆ ಆಟಾಡ್ಬಿಡ್ಬೇಕಷ್ಟೇ. ಶಿವಣ್ಣ, ಇಂಡಸ್ಟ್ರಿಯಲ್ಲಿ ಸ್ಟಾರ್ ವಾರ್ಸ್ಗಿಂತ ಫ್ಯಾನ್ಸ್ ವಾರ್ಸ್ ತುಂಬಾ ಜೋರಾಗಿದೆ.
ಸೊ ಅದು ಎಲ್ಲೋ ಒಂದ್ ಕಡೆ ತುಂಬಾ ಇದೆ ಅದೇ ಮ್ಯಾಟ್ರಮ್ಮ, ಅದೇ ಮ್ಯಾಟ್ರ್, ಸೇಮ್ ಮ್ಯಾಟ್ರ್ ಬಗ್ಗೆ ಏನಾಗುತ್ತೆ ಗೊತ್ತಮ್ಮ, ಎಲ್ಲ ಬರೀ ಅದೇ ಮ್ಯಾಟ್ರ್ ಹೇಳ್ತಾ ಇರ್ತೀವಿ ಪದೇ ಪದೇ. ಇದು ಸಾವಿರಾರು ಇಂಟರ್ವ್ಯೂಸ್ಲಿ ಫ್ಯಾನ್ ವಾರ್ ಬಂದ್ಬಿಟ್ಟಿದೆ. ಅದು ಅವರಾಗೆ ಸ್ಟಾಪ್ ಮಾಡ್ಬೇಕಷ್ಟೇ ನಮ್ಮ ಎಲ್ಲ ಪ್ರತಿಯೊಬ್ಬರು. ನಾನು ನಮ್ಮ ಫ್ಯಾನ್ಸ್ಗೆ ಅದೇ ಹೇಳೋದು, ಯಾರಿಗೆ ಆಗಲಿ ಯಾತಿಗೆ ವಾರ್ ಬೇಕು ಹೇಳಿ ಅಲ್ವಾ? ಬೇಡ. ನೀವು ಜೆನ್ಯೂನ ನಿಮ್ಮ ಸಾಲ ಜೆನ್ಯೂನ್ ಆಗಿದೆ. ಒಟ್ಟಿನಲ್ಲಿ ಭಾಷೆನ ಬೆಳೆಸಿ, ಒಂದು ಒಳ್ಳೆ ಸಿನಿಮಾನ ಬೆಳೆಸಿ. ಯಾರ್ದೋ ಜಗದಲ್ಲಿ ಒಂದು ಬಡಪ ಹೋಗೋದು ಬೇಡ. ಪಿಕ್ಚರ್ ಹೋಗಲ್ಲ ಅಂತ ಹೇಳ್ತೀವಿ, ಕನ್ನಡ ಸಿನಿಮಾ ಹೊಸ ಪಿಕ್ಚರ್ ಎಷ್ಟೋ ಪ್ರಯತ್ನಗಳಿರತ್ತೆ, ಪ್ರಯತ್ನಗಳನ್ನ ಹಾಳಾಗಬಾರ್ದಲ್ವ? ನೋಡಿ ತಮಿಳ್ನಾಡು ನೋಡಿ, ಆಂಧ್ರ ಪ್ರದೇಶ ನೋಡಿ, ಎಷ್ಟು ಬೇರೆ ಬೇರೆ ಸಿನಿಮಾನ ಎಷ್ಟು ಚೆನ್ನಾಗಿ ಅವ್ರು ಸ್ವಾಗತ ಮಾಡ್ತಾರೆ. ಯಾತಿಗೆ ಮಾಡ್ತಾರೆ ಹೇಳಿ? ಅಲ್ಲಿ ಈ ಥರ ಇಲ್ಲ. ಬೇಡ ಅಂತ ಹೇಳೋದು ಅಷ್ಟೇ. ಅವಾಗಲೂ ಹೇಳ್ತೀನಿ, ಇವಾಗ ಹೇಳ್ತೀನಿ, ಮುಂದೆನೇ ಹೇಳ್ತಾ ಇರ್ತೀನಿ. ನಮ್ಮ ಫ್ಯಾನ್ಸ್ ಯಾವುದೇ ಫ್ಯಾನ್ಸ್ ಆಗಲಿ, ನೋ ಡೋಂಟ್ ವಾಂಟ್, ಬಿ ಟು ಯುವರ್ ಸೆಲ್ಫ್. ನೀವಾಗಿರಿ. ಶಿವಣ್ಣ, ಹಾಗೆ ಕನ್ನಡದಲ್ಲಿ ವೆಬ್ ಸೀರೀಸ್ದು ಕೊರತೆ ಒಂದು ಸ್ವಲ್ಪ ಕಾಣ್ತಾ ಇದೆ ಅಣ್ಣ. ಅಂದ್ರೆ ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ 100% ನಿಮ್ಮ ಪ್ರೊಡಕ್ಷನ್ ಇಂದ ಏನಾದ್ರು ನಾವು ಮಾಡಿದ್ರೆ ಮೂರು ಮಾಡಿದಮ್ಮ, ಅವ್ರಿಗೆ ತಗೊಳ್ಳೋದೇ ಇಲ್ಲ ಅಂತಾರಲ್ಲಮ್ಮ. ಎಷ್ಟು ಚೆನ್ನಾಗಿ ಮಾಡಿ ಕಷ್ಟಪಟ್ಟು ಬ್ಯೂಟಿಫುಲ್ ಮಾಡಿದ್ದೀವಿ. ನಮ್ದೇ 3 ಬಂತಮ್ಮ. ಇದು ಒಂದು ಹೇಟ್ ಯು ರೋಮಿಯೋ ಅಂತ, ಒಂದು ಬೈ ಮಿಸ್ಟೇಕ್ ಅಂತ, ಇನ್ನೊಂದು ಹನಿಮೂನ್ ಅಂತ ಮಾಡಿದ್ವು. ಲಾವಿಶ್ ಆಗಿ ಮಾಡಿದ್ವು, ತುಂಬ ಚೆನ್ನಾಗಿ ಮಾಡಿದ್ವು. ಒಂದು ಇದ್ರಲ್ಲಿ ಮಾಡಿದ್ವು, ಯಾವುದು ವಿಯೆಟ್ನಾಮಲ್ಲಿ ಮಾಡಿದ್ವು. ಅವನು ಫುಲ್ ಸ್ಟೋರಿ ವಿಯೆಟ್ನಾಮಲ್ಲಿ ಮಾಡಿದ್ವು. ಸಪೋರ್ಟ್ ಬೇಕಲ್ಲಮ್ಮ. ನಮಗೂ ಬಂದಿದೆ ಆಫರ್, ಬಟ್ ಒಳ್ಳೆ ಕತೆ ನೋಡ್ಕೊಂಡು ಮಾಡ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇವನ್ ಐ ಬಿ ಡೂಯಿಂಗ್. ಒಂದು ನಿಮಿಷ. ಅಮ್ಮ ಫಸ್ಟ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ನಮ್ಮ ಓಮ್. ಎಲ್ಲದಕ್ಕೂ ಓಂಕಾರನೇ ಹಾಕಾಯ್ತಲ್ಲಮ್ಮ. ಇನ್ನು ಹೇಗಮ್ಮ, ವೈ ಯು ಶುಡ್ ಬಿ ಓಂಕಾರ ಆದ್ಮೇಲೆ ಆದ್ರೂ ಒಳ್ಳೇದು ಬಿಡಿ, ಆಗ್ಲಿ. ಏನು ಇವಾಗ ಪ್ರೊಡ್ಯೂಸರ್ ಬದುಕ್ತಾನೆ ಅಲ್ವಾ? ಥಿಯೇಟರ್ಗಳು ಬದುಕತ್ತವೆ, ಎಷ್ಟೋ ಜನ ವರ್ಕ್ ಮಾಡೋರು ಬದುಕತ್ತವೆ. ವೆರಿ ಗುಡ್ ಅಲ್ವಮ್ಮ? ಬರ್ಲಿ, ಬರುತ್ತೆ. ಟಕ್ಕನ್ ಎಲ್ಲ ಮಾಡ್ತಾರೆ, ಮಾಡಕ್ ಹೋಗ್ಬಾರ್ದಮ್ಮ. ಬರುತ್ತೆ, ಅದು ಯಾವಾಗ ಬರ್ಬೇಕು ಅಷ್ಟೇ. ಇವಾಗ ನಮ್ಮ ಬೈತನಗೆ ಬರ್ಬೇಕು, ಅದು ನೋಡೋಣಮ್ಮ ಅಲ್ವಾ? ಶಿವಣ್ಣ, ಎಲ್ಲ ನಟರಿಗೂ ಸಕ್ಸಸ್ ಸಿಗುತ್ತೆ, ಬಟ್ ಎಲ್ಲರೂ ಕೂಡ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ನಿಮ್ಮ ವಿಚಾರದಲ್ಲಿ 35 ವರ್ಷಗಳಿಂದ ಇಲ್ಲಿ ತನಕ ಕೂಡ ಅದನ್ನ ಕಾಪಾಡ್ಕೊಂಡು 38 ಅಂದ್ರೆ ಇಲ್ಲಿ ತನಕ ಅಲ್ಲಿಂದ ಕಾಪಾಡ್ಕೊಂಡು ಬಂದಿದ್ದೀರಾ. ಸೊ ನಿಮ್ಮ ಮಾತಿನ ಶೈಲಿ ಆಗಲಿ ಅಥವಾ ಕೊಡೋ ಪ್ರೀತಿಯಲ್ಲಾಗಲಿ ಇದು ಕೂಡ ಯಾವುದು ಚೇಂಜಸ್ ನಾವ್ ಯಾರು ಕೂಡ ನೋಡಿಲ್ಲ. ಸೊ ಅದೇನ ಕೀ ಇದೆಯಾ ಹೇಗೆ? ಏನಿಲ್ಲಮ್ಮ, ನಾವು ನಮ್ಮನ್ನ ಬೆಳೆಸಿದ್ದೆ ಹಂಗೆ. ಸೊ ವಿ ಆರ್ ಲೈಕ್ ದಟ್ ಓನ್ಲಿ ಫ್ರಮ್ ಫಸ್ಟ್. ಯಾರ ಜೊತೆ ಆಗಲಿ ಇಂಥವ್ರ ಜೊತೆ ಮಾತಾಡ್ಬೇಕು, ಅಂಥವ್ರ ಜೊತೆ ಮಾತಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಲ್ಲ. ನಾನು ಜಗಳ ಆಡ್ಬೇಕಂದ್ರೆ ಸ್ಟ್ರೈಟಾಗೆ ಜಗಳ ಆಡ್ತೀನಿ. ಏನೋ ಮನಸ್ಸಿದ್ರೆ ಸ್ಟ್ರೈಟಾಗಿ ಹೇಳ್ತೀನಿ. ಆಮೇಲೆ ತಿರ್ಗಾ ನಾನೇ ಕರೆದು ಕೊಡ್ತೀನಿ ಮೈಟ್ನ, ಅಷ್ಟೇ. ಅದೇ ನಾನು ಇನ್ನೇನು ಮಾಡೋಕ್ಕಾಗಲ್ಲ, ತಿದ್ದಕ್ಕಾಗಲ್ಲಮ್ಮ. ಅವಾಗಿಂದ ಹಂಗೆ ಬೆಳೆದು ಬಿಟ್ಟಿದ್ದೀನಿ. ಇಟ್ ಗೋಸ್ ಆನ್ ಲೈಕ್ ದಟ್. ನಥಿಂಗ್, ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್ ಅಲ್ವಾ? ಯಾರು ಎಕ್ಸ್ಪೆಕ್ಟ್ ಮಾಡಿದ ಲೈಫ್ ಬಂತು ಅಂತ ನಾವು ಅಕ್ಸೆಪ್ಟ್ ಮಾಡಿದ ಲೈಫ್ನ ಬಿಡೋಕ್ಕಾಗುತ್ತಾ? ಹೆಂಗ್ ಹುಟ್ಟಿದ್ವೋ ಹೆಂಗ್ ಬೆಳೆದಿದ್ವೋ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕಷ್ಟೇ. ದಟ್ ಈಸ್ ಲೈಫ್. ಸುಮ್ಮನೆ ಇದು ಬಂದ್ಬಿಡ್ತು, ಎಕ್ಸ್ಪೆಕ್ಟೇಷನ್ ಬಂದ್ಬಿಡ್ತು, ವೈ ಶುಡ್ ಬಿ ಬೇಡ. ಏನಿದೆ, ಜಾಲಿಯಾಗೇ ಇರೋಣ ಅಷ್ಟೇ ಇಲ್ವಾ? ಎಲ್ಲ ಹೇಳಿಲ್ವ ಅವನು ಗಿಲ್ಲಿ, ಜಾಲಿ ಜಾಲಿ, ಎಲ್ಲ ಜಾಲಿ ಅಷ್ಟೇ. ಆದ್ರೆ ಶಿವಣ್ಣ ಅವ್ರು ಹೇಳ್ತಾ ಇದ್ದಾರೆ ಕಾಸ್ಟ್ಯೂಮ್ಸ್ ಏನ್ ಮಾಡಿದ್ರು ಕೂಡ ನಿಮ್ಗೆ ಟ್ರೆಂಡ್ ಆಗ್ಬಿಡುತ್ತೆ ಅಂತ ಹೇಳಿ. ಸೊ ಇಲ್ಲಿ ತನಕನು ನೀವು ಸಾಕಷ್ಟು ಟ್ರೆಂಡ್ಗಳನ್ನ ನೋಡ್ಬಿಟ್ಟಿರಾ ಅಂದ್ರೆ ಅವ್ರ ವಿಚಾರದಲ್ಲಿ. ಸೊ ತುಂಬಾ ಇಷ್ಟ ಆಗಿದ್ದು ಆ ಥರದ ಕಾಸ್ಟ್ಯೂಮ್ಸ್ ಟ್ರೆಂಡ್ ನಿಮಗೆ ಶಿವಣ್ಣ ಅವ್ರನ್ನ ಯಾವುದು? ನನಗೆಲ್ಲ ಕಾಸ್ಟ್ಯೂಮ್ಸು ಇಷ್ಟನೇ ಆಗುತ್ತೆ. ಅದರಲ್ಲೂ ಇವಾಗಂತೂ ರೀಸೆಂಟಾಗಿ DKD ಮೇಲೆ ಹಾಕ್ತಾ ಇರೋದು ತುಂಬ ಇಷ್ಟ ಆಗುತ್ತೆ. ಮೊದಲು ನಾನು ಕಾಸ್ಟ್ಯೂಮ್ಸ್ ಮಾಡಿದೆ, ಅವ್ರದ್ದು ಸುಮಾರು ಫಿಲಮ್ಸ್ ಮಾಡಿದ್ದೀನಿ. ಒಂದು 40-50 ಫಿಲಮ್ಸ್ ಅಷ್ಟು ಮಾಡಿದ್ದೀನಿ. ಆಮೇಲೆ ಯಂಗ್ಸ್ಟರ್ಸ್ ಡಿಸೈನರ್ಸ್ ಬರೋಕ್ಕೆ ಶುರು ಮಾಡಿದ್ಮೇಲೆ ದೇ ವಿಲ್ ಹ್ಯಾವ್ ಬೆಟರ್ ಐಡಿಯಾಸ್. ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನೀನು ಕಮರ್ಸ್ ಬಂದಾಗೆಲ್ಲ ಹಂಗೆ ಕೊಟ್ಟಿದ್ದೀನಿ ಅಷ್ಟೇ. ಅವ್ರಿಗೆ ಯಾವ ಕಾಸ್ಟ್ಯೂಮ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ. ಈ ವರ್ಷ ಇಲ್ಲ, ಒಳ್ಳೆ ಬೆಳವಣಿಗೆ ತಾನೆ. ನಾನು ಹೇಳೋದು ಬರೀ ಸ್ಟಾರ್ ಸಿನಿಮಾಸ್ ಮಾತ್ರ ಅಲ್ಲ, ಹೊಸ ಪ್ರಯತ್ನಕ್ಕೂ ಸ್ವಲ್ಪ ತಿರುಗಿ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಬೆಳಿಬೇಕು, ಭಾಷೆ ಬೆಳಿಬೇಕು. ಪಾಪ ಜನ ಎಷ್ಟು ಆಸೆ ಪಟ್ಕೊಂಡು ಬಂದಿರ್ತಾರೆ.
ಕೆಲವು ಸಿನಿಮಾ ಒಳ್ಳೆ ಸಿನಿಮಾಗಳು ಹೋಗಲ್ಲ, ಅದು ಸ್ವಲ್ಪ ಯೋಚನೆ ಮಾಡಬೇಕು. ಬಟ್ ಈಗ ಜನ ಬರ್ತಾ ಇರೋದು ಇದೇ ಇದ್ರಲ್ಲಿ ಹೋಗ್ಲಿ ಅಂತ. ಎಷ್ಟೋ ಹೊಸ ಆಕ್ಟರ್ಸ್ ಇದ್ದಾರೆ, ಬರ್ತಾ ಇದ್ದಾರೆ, ಆಂಬಿಷನ್ ಇಟ್ಕೊಂಡಿದ್ದಾರೆ, ಎಷ್ಟೋ ಒಳ್ಳೊಳ್ಳೆ ಇದನ್ನು ಕೊಡೋಕೆ ಪ್ರಯತ್ನ ಪಡ್ತಾರೆ. ಸ್ವಲ್ಪ ಅದಕ್ಕೆ ಗಮನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ನಮ್ಮ ಮಗಳ ಸಿನಿಮಾನೂ ಇದೆ, ಫೈರ್ಫ್ಲೈ. ಬಟ್ ಅಫ್ಕೋರ್ಸ್ ಫೈರ್ಫ್ಲೈ ಇಸ್ ಜೋಕ್ಸ್ ಅಪಾರ್ಟ್, ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಇಟ್ ಇಸ್ ಗುಡ್. ಬಟ್ ತುಂಬ ಖುಷಿ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ಇಲ್ಲ ಹೇಳ್ತೀನಿ. ಕೊನೆಯದಾಗಿ ಹೊಸದಲ್ಲೇ ಹೇಳ್ಬೇಕಿತ್ತು, ಕಂಗ್ರ್ಯಾಚುಲೇಷನ್ಸ್. ರೀಸೆಂಟ್ ಆಗಿ ಹೊಸ ಮನೆ ಗೃಹ ಪ್ರವೇಶ ಮಾಡಿದ್ದಾರೆ. ಓ, ಥ್ಯಾಂಕ್ ಯು. ಶಿವಣ್ಣ ಅವರು ಇಲ್ಲಿ ಜಾಸ್ತಿ ಇರ್ತಾರೆ, ಕನಕಪುರ ಮನೆಯಲ್ಲಿ ಜಾಸ್ತಿ ಇರ್ತಾರೆ? ಇಲ್ಲ, ಎರಡು ಕಡೆ ಅಂದರೆ ಎಲ್ಲ ಇದು ನಮಗೆ ಮಾತ್ರ ಕಟ್ಟಿದ್ದಲ್ಲಮ್ಮ. ನಮ್ಮ ಯಾರೇ ಬರಲಿ, ಫ್ರೆಂಡ್ಸ್ ಬರಲಿ, ಹೋಗಿ ಲೆಟ್ ದಮ್ ರಿಲ್ಯಾಕ್ಸ್ ಇರೋದು, ಯಾವುದಕ್ಕೆ ಎಲ್ಲದಕ್ಕೂ ಅಷ್ಟೇ ಇಟ್ಟರು. ಬಟ್ ವಿಲ್ ಬಿ ಗೋಯಿಂಗ್, ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ನಥಿಂಗ್ ನೀವು, ಯಾಕಂದ್ರೆ ಯಾಕೆ ಎಲ್ಲರೂ ಕರೀಲ್ಲ ಅಂದರೆ ಸ್ವಲ್ಪ ಇದಾಗ್ಬಿಡ್ಲಿ, ಅದಾದ್ಮೇಲೆ ಎಲ್ಲರನ್ನೂ ಕರೆಯೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ತೀವಿ. ಬಟ್ ಎಲ್ಲರನ್ನೂ ವಿ ವಾಂಟ್ ಟು ಕಾಲ್ ಎವ್ರಿಬಡಿ. ಯಾಕಂದ್ರೆ ಸುಮ್ಮನೆ ಹೋಮ್ ಟೂರ್ ಅಂತ ಒಂದೊಂದಾಗಿ ಹೋಗೋದಲ್ಲ, ಎಲ್ಲರೂ ಬಂದು ಹೋಮ್ ಟೂರ್ ಮಾಡ್ಬೋದು ಅದಕ್ಕೆ ಒಂದ್ಸತಿ. ಸೊ ಎಲ್ಲರೂ ಬನ್ನಿ ಒಂದ್ಸತಿ, ಒಳ್ಳೆ ಊಟ ಮಾಡ್ಕೊಂಡು ಹೋಮ್ ಟೂರ್ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು. ಅದೇ ನವೆಂಬರ್ 15th ಮುಂದೆ ಬರ್ತಾ ಇದ್ದೀನಿ, ನೋಡಿ ಆಶೀರ್ವಾದ ಮಾಡಿ ಆರಿಸಿ. ಥ್ಯಾಂಕ್ ಯು.